ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತ ಎನ್ನ ಬಾಯಿಗೆ ಬರಲಿ. ಬಾರಂಗ ಕನಸಿನೊಳಗಲಿ ನನಸಿನೊಳಗಲಿ ಮನಸ್ಸು ಕೆಟ್ಟಿರಲಿ ಮುನಿದಿರಲಿ. ಜನಕಜಾಪತಿ ನಿನ್ನ ಅಭೀಷ್ಟದ ಸ್ಮರಣೆಯ ಅಷ್ಟಾಕ್ಷರ ಮಂತ್ರ ಜಪಿಸುವ ಹಾಗೆ ಬಾರಂಗ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಪರಮ ಪೂಜ್ಯರಾದ ಶ್ರೀ ರಾಘವೇಂದ್ರ ಸ್ವಾಮೀಜಿಯವರ ಪದ್ಮಕಮಲಗಳಿಗೆ ನಮಿಸುತ್ತಾ, ನೆರೆದಿರುವ ಎಲ್ಲ ಹಿರಿಕಿರಿಯರ ಪದತಲಕ್ಕೆ ಹಣೆ ಹಚ್ಚಿ ನಮಸ್ಕಾರ. ನಿನ್ನೆ ದಿನ ನಾವು ಒಂದು ವನಪರ್ವದ ಘಟ್ಟವಾಗಿ ಹೇಗೆ ಬೇರೆ ಬೇರೆ ತೀರ್ಥಕ್ಷೇತ್ರಗಳನ್ನು ಪರ್ಯಟನೆ ಮಾಡುವುದರಿಂದ ಏನೇನು ಫಲ ಅನ್ನುವುದನ್ನು ಒಂದು ಸಂದರ್ಭದಲ್ಲಿ ನಾರದರು ಪುಲಸ್ತ್ಯರು ಹೀಗೆ ಭೀಷ್ಮರಿಗೆ ಹೇಳಿದ್ರು ಅನ್ನುವ ಹಿನ್ನೆಲೆಯಲ್ಲಿ ನಾರದರಿಂದ ವಿವರಿತವಾಗ್ತದೆ. ತುಂಬ ದೀರ್ಘವಾಗಿ ನಾರದರು ಬಹಳ ತೀರ್ಥಕ್ಷೇತ್ರಗಳನ್ನು ವಿವರಿಸ್ತಾರೆ. ಮೂಲ ಏನು ಅಂದರೆ, ನಾರದರು ಹೇಳುವಾಗ ಹೇಳೋದು ನಾನಲ್ಲ ಇದನ್ನು ಹೇಳಿದ್ದು, ಪುಲಸ್ತ್ಯರು ಭೀಷ್ಮರಿಗೆ ಹೇಳಿದ್ದನ್ನು ನಾನು ನಿಮಗೆ ಹೇಳ್ತೇನೆ ಅಂತ. ಆ ನಂತರದಲ್ಲಿ ನಾರದರು ನಿರ್ಗಮಿಸುವಾಗ ಮುಂದೆ ಧೌಮ್ಯರು ಮುಂದುವರಿಸ್ತಾರೆ. ಅವರು 4 ದಿಕ್ಕುಗಳಲ್ಲಿರುವ ಪೂರ್ವ ಪಶ್ಚಿಮ ದಕ್ಷಿಣ ಉತ್ತರ ಅನ್ನುವ 4 ದಿಕ್ಕುಗಳಲ್ಲಿ ಹೋದರೆ ಏನೇನು ಸಿಗುತ್ತೆ ಭಾರತದಾದ್ಯಂತ ಅಷ್ಟೂ ತೀರ್ಥಕ್ಷೇತ್ರಗಳನ್ನು ಪಟ್ಟಿ ಮಾಡ್ತಾರೆ. ಪಟ್ಟಿ ಅಂದರೆ ಸುಮ್ಮನೆ ಒಂದು ಹೆಸರನ್ನು ಹೇಳ್ತಾ ಹೋಗೋದಿಲ್ಲ. ಅಲ್ಲಿ ಅವರು ಕೂಡ ಪ್ರತಿ ತೀರ್ಥಕ್ಷೇತ್ರ ಎಲ್ಲಿದೆ, ಹಿನ್ನೆಲೆ ಏನು, ಇದು ಹುಟ್ಟಲಿಕ್ಕೆ ಏನು ಕಾರಣ, ಇದರ ಹತ್ತಿರ ಬಂದರೆ ಏನೇನು ಪರಿಣಾಮ, ಯಾವ ಸಮಯಕ್ಕೆ ಬರಬೇಕು, ಯಾವ ಪಾಪ ಮೋಕ್ಷ ಆಗುತ್ತೆ, ಈ ಥರ ಅವರು ಕೂಡ ಬಹಳ ವಿಶದವಾಗಿ ವಿವರಿಸ್ತಾರೆ. ಆ ಬಳಿಕ ನಾನು ನಿಮಗೆ ಹೇಳಿದೆ, ಲೋಮಶರು ಬಂದು ಅರ್ಜುನನ ಮಾತಿಗನುಗುಣವಾಗಿ ಇವರನ್ನು ಸಿದ್ಧಪಡಿಸಿ ಕರ್ಕೊಂಡು ಹೊರಟಾಗ ಬೇರೆ ಬೇರೆ ಘಟನೆಗಳನ್ನಾಗಿ ಅಗಸ್ತ್ಯರ ಆಶ್ರಮಕ್ಕೆ ಬಂದಿದ್ದರು. ಅಗಸ್ತ್ಯರ ಆಶ್ರಮಕ್ಕೆ ಬಂದ ನಂತರದಲ್ಲಿ ಅಗಸ್ತ್ಯರ ಆಶ್ರಮದ ಕಥೆ ಪ್ರಾರಂಭ ಮಾಡಿದರು. ಅಲ್ಲಿ ಮೊದಲಿಗೆ ಇಲ್ವಲ ತನ್ನ ಮಗನನ್ನು ಬ್ರಾಹ್ಮಣ ಇಂದ್ರ ಸಮಾನ ಆಗುವ ಹಾಗೆ ಆಶೀರ್ವದಿಸಲಿಲ್ಲ ಅನ್ನುವ ಕಾರಣಕ್ಕಾಗಿ ಬ್ರಾಹ್ಮಣರ ವಧೆಯನ್ನೇ ತನ್ನ ಜೀವನದ ಧ್ಯೇಯವಾಗಿಟ್ಟುಕೊಂಡು ಹೇಗೆ ವಧೆ ಮಾಡ್ತಾ ಬಂದ. ಆವಾಗ ಆಡಿನ ಮಾಂಸವಾಗಿ ತನ್ನ ತಮ್ಮನನ್ನೇ ಬಳಸಿ ಅವನು ಆಡಿನ ಮಾಂಸ ಮಾಡಿ ಅದನ್ನು ಊಟ ಮಾಡಿಸಿದ ಮೇಲೆ ಬ್ರಾಹ್ಮಣರು ಉಂಡು ಕೂಡಲೇ ಇವನಿಗೆ ಮಾಯೆ ವಿದ್ಯೆ ಗೊತ್ತಿತ್ತು. ಅದರಿಂದ ಅವನು ವಾತಾಪಿ ಆಗಚ್ಛ ಅಂದ ಕೂಡಲೇ ಅವ ಹೊಟ್ಟೆ ಸೀಳಿಕೊಂಡು ಬರ್ತಿದ್ದ, ಬ್ರಾಹ್ಮಣರು ಹೊಟ್ಟೆ ಸೀಳ್ಕೊಂಡು ಸಾಯ್ತಿದ್ರು ಅನ್ನೋದು ಒಂದು ಕಥಾ ಭಾಗ. ಇತ್ತ ಅಗಸ್ತ್ಯರಿಗೆ ಮದುವೆ ಆಯಿತು. ನಾನು ನಿಮಗೆ ಅದನ್ನು ಹೇಳಿದೆ, ಲೋಪಾಮುದ್ರೆಯನ್ನು. ಅವಳ ಜೊತೆಗೆ ಆ ಮದುವೆಯ ನಂತರದಲ್ಲಿ ಪುತ್ರ ಸಂತಾನಕ್ಕಾಗಿ ಲೋಪಾಮುದ್ರೆಯನ್ನು ಕೇಳಿದಾಗ ಅವಳು ಸ್ಪಷ್ಟವಾಗಿ ನನ್ನನ್ನು ಮದುವೆ ಆಗುವುದಾದರೆ ಶ್ರೀಮಂತಿಕೆಯ ಭವನ, ಒಳ್ಳೆಯ ಹಂಸತೂಲಿಕಾ ತಲ್ಪ ಮತ್ತು ತಾನು ನಿರೀಕ್ಷೆ ಮಾಡುವ ವಸ್ತ್ರಾಭರಣಗಳನ್ನೆಲ್ಲ ಕೇಳಿದ್ಲು. ಇದರ ಪರಿಣಾಮವಾಗಿ ಅಗಸ್ತ್ಯರು ತಾನು ಸಂಪಾದನೆ ಮಾಡಲಿಕ್ಕಾಗಿ ಹೊರಗೆ ಬೀಳಬೇಕಾಯಿತು ಅಂತಲೂ ನಾನು ಹೇಳಿದೆ. ಸೊ ಹಾಗೆ ಹೋಗುವಾಗ ಅವರು 3 ರಾಜರನ್ನು ಭೇಟಿಯಾಗ್ತಾರೆ. ಆ 3 ರಾಜರುಗಳಲ್ಲಿ ಏನು ಇವರ ಅರಿಕೆ ಅಂತಂದರೆ ತನಗೆ ಸಂಪತ್ತು ಬೇಕು ಅಂತ. ಹಿಂದಿನ ಕಾಲದಲ್ಲಿ ನಾನು ನಿಮಗೆ ಹೇಳಿದೆ, ರಾಜರು ಯಾರೇ ಬೇಡಿಕೊಂಡು ಬಂದರೆ ಬರಿಗೈಯಲ್ಲಿ ಮರಳಿಸ್ತಿರಲಿಲ್ಲ. ಆದರೆ ಅಗಸ್ತ್ಯರ ಕರಾರು ಏನು ಅಂದರೆ, ನನಗೆ ನೀವು ದುಡ್ಡು ಕೊಡಬೇಕಾದ್ರೆ ನೀವು ನನಗೆ ಕೊಟ್ಟದ್ದನ್ನು
ಪ್ರಜೆಗಳಿಂದ ವಸೂಲಿ ಮಾಡಿ ಅವರಿಗೆ ತೆರಿಗೆ ಹಾಕಿ ಕೊಡುವ ಹಾಗಾಗಬಾರ್ದು. ನಿಮ್ಮಲ್ಲಿ ತುಂಬ ಹೆಚ್ಚು ಆದಾಯ ಇದೆ, ವ್ಯಯ ಕಮ್ಮಿ ಇದೆ, ಆದರೆ ನನಗೆ ಕೊಡಿ, ಇಲ್ಲರೆ ಕೊಡಬೇಡಿ. ಅವರು ಆಯವ್ಯಯ ಪತ್ರವನ್ನೇ ಇಡಬೇಕಾಗತ್ತೆ ಇವರು ಮುಂದೆ. ಆ ಆಯವ್ಯಯ ಪತ್ರವನ್ನು ಅವರು ಪರಿಶೀಲಿಸಿದಾಗ ಮೂರೂ ರಾಜರಲ್ಲೂ ಕೂಡ ಆಯ ಮತ್ತು ವ್ಯಯ ಸಮ ಇರುತ್ತೆ. ಈಗಿನ ಹಾಗೆ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನವ್ರು ಆವಾಗ ಮೋಸ ಮಾಡ್ತಿದ್ರೋ ಇಲ್ಲೋ ಗೊತ್ತಿಲ್ಲ, ಲೆಕ್ಕ ಚುಕ್ತಾ ಮಾಡಲಿಕ್ಕೆ ಈಗಿನವರು ಅದೇ ಥರ ಬ್ಯಾಲೆನ್ಸ್ ಮಾಡಿ ತೋರಿಸ್ತಾರೆ. ಹಾಗಲ್ಲ, ಆಗ ಯಥಾರ್ಥ ರಾಜ ಅದನ್ನು ಹಾಗೆ ಇಟ್ಟ. ರಾಜರುಗಳು ಲೆಕ್ಕ ತೋರಿಸಿದ್ರಲ್ಲಿ ಎಲ್ಲೂ ಕೂಡ ಪಾಪ ಅವರಿಗೆ ಬಂದ ಆಯಕ್ಕೆ ವ್ಯಯಕ್ಕೆ ಅದು ಸರಿ ಸಮಾನ ಇದ್ದದ್ರಿಂದ ಮತ್ತೆ ತಲೆ ಕೆಡಿಸ್ಕೊಳ್ಳಬಾರ್ದು, ಇವ್ರ ಕಡೆ ತಗೋಬಾರ್ದು ಅಂದಾಗ ಮೂರೂ ಜನ ರಾಜರು ಕೊಡುವ ಸಲಹೆ ಏನು ಅಂದರೆ, ಇಲ್ಲೊಬ್ಬ ಇಲ್ವಲ ಅಂತಿದ್ದಾನೆ, ಅವನು ಬಹಳ ಶ್ರೀಮಂತ ಇದ್ದಾನೆ, ಅವನ ಹತ್ರ ಹೋಗೋಣ ಅಂತ. ಹಾಗೆ ಅಗಸ್ತ್ಯರು ಈ ಮೂರು ಜನ ರಾಜರ ಜೊತೆಗೆ ಇಲ್ವಲನ ಹತ್ರ ಬರ್ತಾರೆ. ಆ ರಾಜರ ಜೊತೆಗೆ ಇಲ್ವಲ ಬಂದಾಗ ಇಲ್ವಲ ಕೇಳ್ತಾನೆ, ಓ ಬಂದಿದ್ದೀರಾ, ಬನ್ನಿ ಬನ್ನಿ ನನ್ನ ಆದರಾತಿಥ್ಯ ಸ್ವೀಕರಿಸಿ ಅಂತ ಊಟಕ್ಕೆ ಆಡಿನ ಊಟ ರೆಡಿ ಮಾಡ್ತಾನೆ. ಈ ಮೂರು ಜನ ರಾಜರು ಅಂಜಿ ಬಿಡ್ತಾರೆ, ಈಗ ನಾವು ತಿಂದರೆ ನಮ್ಮ ಗತಿ ಏನು ಅಂತ. ಮೂರು ಜನ ರಾಜರಿಗೆ ಅಗಸ್ತ್ಯರು ಹೇಳ್ತಾರೆ, ನೀವೇನು ತಿನ್ನಬೇಡಿ, ಎಲ್ಲ ನಾನು ತಿಂತೇನೆ, ಒಂದು ಆಡಿನ ಊಟ ನಾನೇ ಮಾಡ್ತೇನೆ, ನೀವೇನು ತಲೆ ಬಿಸಿ ಮಾಡಬೇಡಿ ಅಂತ. ಹೀಗೆ ಅಗಸ್ತ್ಯರು ಆಡಿನ ಊಟ ಮಾಡ್ತಾರೆ. ಇವನು ಯಥಾ ಪ್ರಕಾರ ವಾತಾಪಿ ಆಗಚ್ಛ ಅಂತ ಕರೀತಾನೆ. ಅವನ ಆಗಚ್ಛ ಮುಗಿಯೋದ್ರೊಳಗೆ ವಾತಾಪಿ ಜೀರ್ಣೋಭವ ಅಂತ ಇವ್ರು ಹೇಳಿಬಿಡ್ತಾರೆ. ಅವನ ಮಾತಿಗೆ ಮೊದಲು ಅದು ಮುಗೀತಿದೆ ಅನ್ನುವಾಗ ಈ ಅಗಸ್ತ್ಯರ ಮಾತು, ಅಗಸ್ತ್ಯರೂ ಕೂಡ ಶಕ್ತಿ ಸಂಪನ್ನರು, ಅವರಿಗೂ ತಪೋಶಕ್ತಿ ಇತ್ತು, ಅವರು ತಕ್ಷಣವೇ ವಾತಾಪಿ ಜೀರ್ಣೋಭವ ಅಂದದ್ದರಿಂದ ವಾತಾಪಿ ಹೊರಗೆ ಬರಲಿಲ್ಲ. ಭಾಳ ಇಂಟ್ರೆಸ್ಟಿಂಗ್ ಅಂದರೆ, ಒಂದು ವಾಕ್ಯದಲ್ಲಿ ವಾತಾಪಿ ಎಲ್ಲಿ ಹೋದ, ಒಂದು ಸಾರಿ ಎಲ್ಲರಿಗೂ ಒಂದು ಪ್ರಶ್ನೆನೇ ಅಲ್ಲ, ಒಂದು ಬಹಳ ದೊಡ್ಡ ಅಪಾನವಾಯು ಬಿಟ್ಟರಂತೆ ಅಗಸ್ತ್ಯರು, ಸಿಡಿಲಿನ ಗರ್ಜನೆ ಆಯ್ತಂತೆ, ಅದು ಅವನು ಹೋದ ಅಂತ. ಸೊ ವಾತಾಪಿ ಇಲ್ಲ ಅನ್ನೋದು ಗೊತ್ತಾಯಿತು. ಇಲ್ವಲನಿಗೆ ಇವರು ಭಾರಿ ಪರಾಕ್ರಮಶಾಲಿಯಾದ ತುಂಬ ತಪೋಶಕ್ತಿ ಉಳ್ಳ ಬ್ರಾಹ್ಮಣ ಅಂತ ಗೊತ್ತಾಯಿತು. ನಾನು ಸ್ವಲ್ಪ ಹೆದರಿದ, ನಾನು ನಿಮಗೆ ಏನು ಕೊಡಲಿ ಅಂತ ಕೇಳಿದ. ಮುಂದೆ ಅವರು, ನೀನು ನನಗೆ, ಇವರೇ ಹೇಳ್ತಾರೆ, ನೀನು ನನಗೆ ಈ ರಾಜರ ಜೊತೆಗೆ 10,000 ನಾಣ್ಯಗಳು ರಾಜರುಗಳಿಗೆ, ಮತ್ತು ಅದರ 2 ಪಟ್ಟು ನನಗೆ ಸುವರ್ಣ ನಾಣ್ಯಗಳು, ಅವರಿಗೆ 10,000 ಸುವರ್ಣ ನಾಣ್ಯಗಳು, ಜೊತೆಗೆ 2 ಮನೋವೇಗದ ಕುದುರೆಗಳು, ಅದಲ್ಲದೆ ಒಂದು ಚಿನ್ನದ ರಥ ಕೊಡಬೇಕು ಅಂತಿದ್ದಿ. ನೀನು ಮನಸ್ಸಿನಲ್ಲಿ ಹೀಗೆ ಅಂದುಕೊಂಡಿದ್ದಿ, ಆದರೆ ನೀನು ಅಂದುಕೊಳ್ಳುವಾಗ ರಥ ಅಂದುಕೊಂಡಿದ್ದಿ, ಅದು ಚಿನ್ನದ ರಥ ಇದೆ, ನೋಡಿ ಬಾ ಅಂತ ಇವರು ಮನಃಶಕ್ತಿಯನ್ನು ಕೂಡ ಅವನಿಗೆ ತೋರಿಸ್ತಾರೆ. ಅವನು ಹೋಗಿ ನೋಡುವಾಗ ಹೌದದು ಸ್ವರ್ಣ ರಥ ಇರುತ್ತೆ, 2 ಕುದುರೆಗಳನ್ನು ಕಟ್ಟಿದ್ದು, ಅವನಿಗೆ ಅನಿವಾರ್ಯವಾಗುತ್ತೆ, ಅವ್ರಿಗೆ ಕೊಡಬೇಕಾಗತ್ತೆ. ಇವರು ಮನಸ್ಸನ್ನು ಕೂಡ ಓದಿಬಿಟ್ಟಿದ್ದಾರೆ, ಎಲ್ಲಿ ಸಿಕ್ಕಿಬಿಡ್ತೇನೆ ಅಂತ. ಹೀಗೆ ಇಲ್ವಲನಿಂದ ಸಂಪತ್ತನ್ನು ಪಡೆದುಕೊಂಡು ಮರಳಿ ಬಂದು ಲೋಪಾಮುದ್ರೆಯಲ್ಲಿ ಹುಟ್ಟಿದ ಮಗನೇ ದೃಢಸ್ಯು ಅಥವಾ ಇದ್ಮಬಾಹು ಅಂತ ಅವನಿಗೆ ಹೆಸರು, ಇದ್ಮಾಹು ಅಂತ. ಇದು ಒಂದು ಆದ ನಂತರದಲ್ಲಿ ಅವರು ಅಗಸ್ತ್ಯರ ಕೆಲಸ ಇಷ್ಟೇಯಾ ಅಂತ ಕೇಳುವಾಗ ಲೋಮಶರು ಇನ್ನೂ ಮುಂದುವರಿಸ್ತಾರೆ, ಇಲ್ಲ ಅವರು ಸಾಮಾನ್ಯರಲ್ಲ, ಅವರು ಇನ್ನೂ ಬಹಳ ಕೆಲಸ ಮಾಡಿದ್ದಾರೆ. ಏನು ಮಾಡಿದ್ದಾರೆ? ಅವರು ವೃತ್ರಾಸುರನ ಕಥೆಯನ್ನು ಹೇಳಲಿಕ್ಕೆ ಶುರು ಮಾಡುತ್ತಾರೆ. ಲೋಮಶರು ವೃತ್ರಾಸುರನ ಕಥೆ ನಿಮಗೆ ಗೊತ್ತಿದೆ. ತ್ವಷ್ಟೃನ ಮಗ ವಿಶ್ವರೂಪ, ಇಂದ್ರನಿಗೆ ಬೃಹಸ್ಪತಿ ಗುರುಗಳು. ಆ ಬೃಹಸ್ಪತಿಗಳನ್ನು ಒಂದು ದಿನ ಇಂದ್ರ ಅವಮಾನ ಮಾಡುತ್ತಾನೆ. ಸಭಾ ಮರ್ಯಾದೆ ಏನು, ಗುರುಗಳು ಬಂದಾಗ ಎದ್ದು ನಿಲ್ಲಬೇಕು, ಇಂದ್ರ ಎದ್ದು ನಿಲ್ಲೋದಿಲ್ಲ, ಗಮನಿಸದ ಹಾಗೆ ಮಾಡ್ತಾನೆ. ಗುರುಗಳು ತನಗೆ ತನ್ನ ಅವಶ್ಯಕತೆ ಇವನಿಗಿಲ್ಲ, ತಾನಿಲ್ಲಿ ಇರಬಾರ್ದು ಅಂತ ನಿರ್ಗಮಿಸಿ ಬಿಡ್ತಾರೆ, ಮತ್ತೆ ಎಂದೂ ಕಾಣಿಸೋದಿಲ್ಲ. ಗುರುಗಳಿಲ್ಲದಿದ್ದರೆ ದೇವತೆಗಳು ಮತ್ತು ಅಸುರರು ಶೂನ್ಯ. ಅವ್ರಿಗೆ ಗೊತ್ತಿರ್ತದೆ, ನಮಗೆ ಗುರುಗಳಿಲ್ಲಾದರೆ ನಾವು ಏನೂ ಅಲ್ಲ, ನಾಳೆ ನಮ್ಮನ್ನು ಶತ್ರು ಪೂರ್ತಿ ನಾಶ ಮಾಡ್ತಾನೆ. ಈ ಎಲ್ಲ ಸೂಚನೆಗಳನ್ನು ಒಂದೊಂದು ವಾಕ್ಯದಲ್ಲಿ ಅರ್ಥ ಮಾಡ್ಕೊಂಡು ಬಿಡಬೇಕು. ಅಂದರೆ ಒಬ್ಬನನ್ನು ನಂಬಿ, ದೊಡ್ಡದನ್ನು ನಂಬಿ ನಡೆದವನಿಗೆ ಮಾತ್ರ ರಕ್ಷಣೆ, ತಾನೇ ತಾನು ಅನ್ನೋನಿಗೆ ರಕ್ಷಣೆ ಇಲ್ಲ ಅನ್ನೋದನ್ನು ದೇವತೆಗಳು ರಾಕ್ಷಸರ ಸಂದರ್ಭದಲ್ಲಿ ಕೂಡ ನಾವು ನೆನಪಿಡುವ ಹಾಗೆ ಘಟನೆಗಳು ಕಥೆಗಳು ಇವೆ. ಹೀಗಾಗಿ ವೃತ್ರಾಸುರನು ಯಾಕೆ ಉಂಟಾದ ಅಂತಂದರೆ, ಈ ಬೃಹಸ್ಪತಿಗಳು ತಾನು ವಾಕೌಟ್ ಮಾಡಿದ್ರಲ್ಲ, ವಾಕೌಟ್ ಮಾಡಿದ್ಮೇಲೆ ಮತ್ತೆಂದು ಇಂದ್ರ ಸಭೆಗೆ ಬರಲಿಲ್ಲ, ಇಂದ್ರಾದಿಗಳಿಗೆ ಗುರುಗಳಿಲ್ಲವಾಯಿತು. ಗುರುಗಳಿಲ್ಲದಿದ್ದರೆ ಅಲ್ಲಿ ದೇವತೆಗಳ ವಿರುದ್ಧವಾಗಿ ಶುಕ್ರಾಚಾರ್ಯರು ಪ್ರಬಲರಾಗ್ತಾರೆ, ಅವರು ಪ್ರಬಲರಾದರೆ ತಮ್ಮ ಅಸ್ತಿತ್ವಕ್ಕೆ ಕುಂದು ಬರ್ತದೆ ಅಂತ
ತ್ವಷ್ಟೃ ಅನ್ನುವ ಒಬ್ಬ ಸಪ್ತರ್ಷಿಗಳು ಒಬ್ಬ ಅವನು, ಅವರ ಮಗ ವಿಶ್ವರೂಪನನ್ನು ಇವನು ಅಪಾಯಿಂಟ್ ಮಾಡ್ತಾನೆ, ಸದ್ಯಕ್ಕೆ ನೀನು ನಮಗೆ ಗುರು ಆಗು ಅಂತ. ಹಾಗೆ ದೇವತೆಗಳು ಗುರುವಾಗಿ ವಿಶ್ವರೂಪ ಇರ್ತಾನೆ. ಆದರೆ ವಿಶ್ವರೂಪ ತಾನು ನಿತ್ಯ ಯಜ್ಞ ಮಾಡಿ ಹವಿಸ್ಸು ಅರ್ಪಿಸುವಾಗ ದೇವತೆಗಳಿಗೆ ಮಾತ್ರ ಅರ್ಪಿಸದೆ ಅವನ ತಾಯಿ ಅಸುರಿ ಇರ್ತಾಳೆ, ರಾಕ್ಷಸಿ, ತಾಯಿಗೂ ಅರ್ಪಿಸ್ತಾ ಇರ್ತಾಳೆ. ಇದನ್ನು ಇಂದ್ರ ತಿಳಿತಾನೆ, ನೀನು ರಾಕ್ಷಸರಿಗೆ ಹವಿಸ್ಸು ಕೊಡ್ತೀನಿ ಅಂತ ಅವನು ಅವರ ರುಂಡಚೇಂದ್ರ ಮಾಡುತ್ತಾನೆ. ಇದರಿಂದ ಬ್ರಹ್ಮಹತ್ಯಾ ದೋಷಕ್ಕೆ ಒಳಗಾಗ್ತಾನೆ ಒಂದು ಕಡೆ. ಇನ್ನೊಂದು ಕಡೆ ತ್ವಷ್ಟೃವಿನ ಕೋಪಕ್ಕೆ ಒಳಗಾಗಿ ತ್ವಷ್ಟೃ ತಾನು ಒಂದು ಯಜ್ಞ ಮಾಡಿ ಇನ್ನಿಲ್ಲದಂತಹ ಪವರ್ಫುಲ್ ಮಗನನ್ನು ಕೊಡುವಂತ, ಇಂದ್ರನ ವಿರುದ್ಧ ಹೋರಾಡುವ ಶತ್ರುವಾಗುವ ಮಗನನ್ನು ಕೊಡುವಂತ ಅವರದ್ದು ಯಜ್ಞ. ಆದರೆ ಮಂತ್ರಪಠಣದಲ್ಲಿ ಉದಾತ್ತ, ಅನುದಾತ್ತ, ಸರಿತ ಅಂತ ಒಂದು ಕ್ರಮ ಇದೆ. ಹೇಳಬೇಕಾದ ರೀತಿಯಲ್ಲೇ ಅದನ್ನು ಎತ್ತರಿಸಬೇಕು, ಇಳಿಸಬೇಕು, ಮತ್ತು ಅದರಲ್ಲಿ ಸಮ ಆಗಿ ಇರುವಂತಹ ಉಚ್ಚಾರಣೆ. ಇವರು ಆವೇಶದಲ್ಲಿ ಇಂದ್ರನಿಗೆ ಸರಿಸಮಾನನಾದ ಮಗ ಕೊಡು ಅನ್ನುವಾಗ ಅದು ಇಂದ್ರ ಸಮಾನ ಅನ್ನೋದು ಇಂದ್ರನೇ ಇವನನ್ನು ಸಮಾನ ಮಾಡಿ ಮುಗಿಸಬಹುದಾದ ಮಗ ಅನ್ನುವ ಅರ್ಥ ಆಗಿಬಿಡುತ್ತೆ. ಉದಾತ್ತ ಅನುದಾತ್ತದ ಉಚ್ಚಾರ ವ್ಯತ್ಯಾಸ. ಅದಕ್ಕೇನೆ ವೇದವನ್ನು ಪಠನ ಮಾಡುವಾಗ, ಮಂತ್ರ ಪಠನ ಮಾಡುವಾಗ ಅಕ್ಷರ ದೋಷ ಇಲ್ಲದ ಹಾಗೆ ಅದರ ಏನು ನಾದ ಇದೆ ಆ ನಾದಕ್ಕೆ ಧಕ್ಕೆ ಬರದ ಹಾಗೆ ಪಠಿಸಬೇಕು. ಅದರಿಂದ ಅದನ್ನು ಬಲ್ಲವರಿಂದ ಕೇಳಿ ಹೇಳಬೇಕು ಅನ್ನುವ ಒಂದು ಪರಂಪರೆ ಬೆಳೆಯುತ್ತೆ ಹೊರತು ಯಾವುದೇ ಭಯ ಹುಟ್ಟಿಸ್ಲಿಕ್ಕಲ್ಲ. ಇದು ಯಾರಿಗಾಯಿತು ನೋಡಿ, ಸಪ್ತರ್ಷಿಗಳಲ್ಲಿ ಒಬ್ಬರಿಗಾಯಿತು ಅಂದರೆ ನಾವು ಯೋಚನೆ ಮಾಡಬೇಕು, ತಪ್ಪು ಎಂಥವರು ಮಾಡ್ತಾರೆ, ಅಷ್ಟು ಅದು ಸೂಕ್ಷ್ಮವಾದ ವಿಷಯ ಅಂತ. ಹೀಗಿರುವಾಗ ತ್ವಷ್ಟೃಗೆ ಹುಟ್ಟಿದ ಆ ಒಂದು ಯಜ್ಞದ ಮಗನೇ ವೃತ್ರಾಸುರ. ಅವನು ಇನ್ನಿಲ್ಲದಂತೆ ಭಯಾನಕವಾಗಿ ಬಲಿಷ್ಠವಾಗಿ ಬೆಳೆದಾಗ, ಅವನನ್ನು ಕೊಲ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಅನ್ನುವಷ್ಟು ಆಸುರಿ ಶಕ್ತಿ ಬೆಳೆದಾಗ ಇಂದ್ರಾದಿಗಳು ಹೋಗಿ ವಿಷ್ಣುವನ್ನು ಕೇಳಲಾಗಿ ಅವನು ಹೇಳ್ತಾನೆ, ಅವನನ್ನು ಕೊಲ್ಲಬಹುದಾದದ್ದು ಒಂದೇ ದಾರಿ, ನೀವು ದಧೀಚಿಗಳ ಬಳಿ ಹೋಗಿ ಅವರ ಅಸ್ಥಿ ಕೇಳಿ ಅವರ ಅಸ್ಥಿಯಿಂದ ನೀವು ವಜ್ರಾಯುಧವನ್ನು ನಿರ್ಮಾಣ ಮಾಡಿ ಅಂತ. ಹೀಗೆ ದಧೀಚಿಗಳ ಬಳಿ ಬಂದು ದಧೀಚಿಗಳನ್ನು ಕೇಳಲಾಗಿ, ದೊಡ್ಡವರಿಗಾಗಿ ನನ್ನನ್ನು ತ್ಯಾಗ ಮಾಡುವುದು ನನಗೆ ತುಂಬ ಸಂತೋಷದ ವಿಷಯ ಅಂತ ಅವರು ಪ್ರಾಣತ್ಯಾಗ ಮಾಡ್ತಾರೆ. ಅವರ ಮೂಳೆಯಿಂದ ಒಂದು ವಿಶೇಷವಾದ ಆಯುಧ ತಯಾರು ಮಾಡಲಾಯಿತು, ಅದೇ ವಜ್ರಾಯುಧ ಅಂತ. ಕಥೆ ಬುರುಡೆ, ಮನುಷ್ಯನ ಮೂಳೆಯಲ್ಲೆಲ್ಲ ಏನ್ರಿ ಆಯುಧ, ಹೀಗೂ ಆಗತ್ತಾ? ಸ್ವಾಮಿ, ಪ್ರತಿಯೊಂದಕ್ಕೂ ಕೂಡ ಎಕ್ಸೆಪ್ಷನ್ಸ್ ಇದೆ. ಪ್ರತಿಯೊಂದು ಕೂಡ ನಮಗೆ ತಿಳಿದದ್ದೇ ಸತ್ಯ ಅಂತ ತಿಳಿದ್ರೆ ಅಷ್ಟೇ. ಈಗ ನೀವೇ ಯಕಶ್ಚಿತ್ ನನ್ನ ಮೆಮೊರಿ ಪವರನ್ನು ಏನ್ರಿ ನಿಮ್ಮ ಮೆಮೊರಿ ಪವರ್ ಅಂತೀರಿ ಅಲ್ವಾ? ನಿಮ್ಗಾಗದ್ದಿದ್ದು ಕೂಡ ಏನಂತೀರೋ, ಓ ನಿಮ್ಗೇನು ಮೆಮೊರಿ ಪವರ್ ಅಂತೀರಿ, ನಂದೊಂದು ಏನೂ ಅಲ್ಲದ್ದು. ಹಾಗೆ ಯಾರ್ಯಾರಿಗೆ ಯಾವ್ಯಾವ ಶಕ್ತಿ ಉಂಟು ಯಾರಿಗೆ ಗೊತ್ತು. ನಮ್ಮ ಕೆಪಾಸಿಟಿ, ನಮ್ಮ ಅಳತೆ, ನಮ್ಮ ಗ್ರಹಣ ಶಕ್ತಿ, ನಮಗೆ ಅದನ್ನು ನೋಡುವಾಗ ತಿಳಿವಳಿಕೆ, ನನಗಿರುವಂತಹ ಯಾವುದೋ ಒಂದು ಗೇಜಿಂಗ್ ಸಾಧನ, ಅದರ ಮೇಲೆ ನಾವು ಅಳೆದು ಇದು ನಮಗೆ ಸಾಧ್ಯ ಇಲ್ಲ ಆದರೆ ಅವನಿಗೆ ಸಾಧ್ಯ ಇಲ್ಲ ಅಂತ ಹೆಂಗೆ ಹೇಳೋದು? ಈಗ ನಾವೇ ನೋಡಿದರೆ ಪಂಚಪಾಂಡವರಲ್ಲಿ ಭೀಮನ ಹಾಗೆ ಯಾರೂ ಇಲ್ಲ ಅಂತ ಅವರೇ ಹೇಳ್ತಾರೆ 5 ಜನ. ಒಬ್ಬೊಬ್ಬರಿಗೆ ಒಂದೊಂದು ಸಾಧ್ಯತೆ ಇದ್ದ ಹಾಗೆ ಒಂದೊಂದು ತಪಸ್ಸು, ಒಂದೊಂದು ಪಾಸಿಬಿಲಿಟಿಯನ್ನು ನೋಡಿ. ಒಬ್ಬ ತ್ವಷ್ಟೃನಂತವ ಮಿಸ್ಟೇಕ್ ಮಾಡ್ತಾನೆ ಅಂತಾಯಿತು, ಎಂಥ ತಪಸ್ವಿ. ಹಾಗೇನೆ ಒಬ್ಬ ತಪಸ್ವಿ ಎಂಥ ಸಾಧನೆಯಿಂದ ಆ ಮೂಳೆಗೆ ಯಾಕೆ ವಜ್ರದಂಥ ಶಕ್ತಿಯನ್ನು ಪಡೀಲಿಕ್ಕೆ ಸಾಧ್ಯ ಇಲ್ಲ ಹೇಳಿ? ಈಗಿನ ಕಾಲದಲ್ಲೇ ಸತ್ಯಕಾಮರು ಅಂತಂದರೆ ಈಗಿನ ಕಾಲದವರು, ಅವ್ರು 98ಅಲ್ಲಿ ನನ್ನ ಜೊತೆಗಿದ್ದವರು, 98ಅಲ್ಲಿ ಅವರ ದೇಹತ್ಯಾಗ. ಅವರಿಗೊಂದು ಅನುಗ್ರಹ ಇತ್ತು. ಇದೇ ಮಂತ್ರಾಲಯ ಸ್ವಾಮಿಗಳ ಜೊತೆಗೆ ಅವರು ಒಂದು ಸಾರಿ ಮಂತ್ರಾಲಯದ ಯಾವ ತುಂಗಭದ್ರಾ ನದಿ ದಡದಲ್ಲಿ ನಿಂತು ಪ್ರಾರ್ಥನೆ ಮಾಡುವಾಗ ಅವರಿಗೆ ದೇವಿಯ ಆಶೀರ್ವಾದ ಆಗುತ್ತೆ. ಆದ್ವಾನಿ ಲಕ್ಷ್ಮೀಬಾಯಿ ಇದ್ದು, ಈ ಆದ್ವಾನಿ ಲಕ್ಷ್ಮೀಬಾಯಿ ಆ ಕಾಲಕ್ಕೆ ಅವರು ಹೋಗುವಾಗ ಅಲ್ಲಿ ಇರುವವಳಲ್ಲ, ಅವಳು ದೇಹತ್ಯಾಗ ಮಾಡಿ ಎಷ್ಟೋ ಸಮಯದ ನಂತರದ ಮಾತು ಅದು. ಆದರೆ ಸತ್ಯಕಾಮರು ದಡದಲ್ಲಿ ನಿಂತಾಗ ಸತ್ಯಕಾಮರ ಜೊತೆಗಿದ್ದ ಗುರುಗಳು ನೋಡಲ್ಲಿ ತಾಯಿ ಬರ್ತಿದ್ದಾಳೆ, ಕಾಣ್ತಾಳ ಅಂತ ಕೇಳಿದರೆ ಅವರು ಹೀಗೆ ನೋಡ್ತಾರೆ, ಗಂಗಾ ನದಿ ಆಚೆ ದಡದಿಂದ ಯಾರೂ ಬರೋದು ಕಾಣೋದಿಲ್ಲ. ನನಗೆ ಯಾರೂ ಕಾಣೋದಿಲ್ಲ ಗುರುಗಳೇ ಅಂದಾಗ, ಓಹೋ ನಿನಗೆ ಈ ಕಣ್ಣು ಸಾಲದಿಲ್ಲ ಅಂತ ಅವರು ಕಣ್ಣನ್ನು ತನ್ನ ಕೈಗಳಿಂದ ಒರೆಸ್ತಾರೆ ಗುರುಗಳು. ಸತ್ಯಕಾಮರು ಹೀಗೆ ನೋಡುವಾಗ ಪದ್ಮಪಾದಳಾಗಿ ಆದ್ವಾನಿ ಲಕ್ಷ್ಮೀಬಾಯಿ ತಾಯಿ ನದಿಯಲ್ಲಿ ನಡೆದು ಬರ್ತಾಳೆ. ಪದ್ಮಪಾದ ಅನ್ನೋದು ಒಂದು ಸಿದ್ಧಿ, ನಿಮಗೆ ಪದ್ಮದ ಹಾಗೆ ನೀರಿನ ಮೇಲೆ ನಡೆಯಲಿಕ್ಕೆ ಆಗುವುದು. ಅವಳು ಹಾಗೆ ಬರುವುದನ್ನು ಇವರು ದಾಖಲಿಸಿದ್ದಾರೆ, ಇದು ಯಾವುದು ಕಥೆ ಅಲ್ಲ. ಮತ್ತು ಅವರದೊಂದು ಮಾತು ಇದೆ ಸತ್ಯಕಾಮರದು, ಇಲ್ಲಿ ಬರೆದ ನನ್ನ ಅನುಭವಗಳನ್ನು, ಇದು ಅನುಭವ ಅನ್ನುವವರು ಅಲ್ಲ ಅನ್ನುವವರು
ಇಲ್ಲಿ ಬರೆದ ನನ್ನ ಅನುಭವಗಳನ್ನು, ಇದು ಅನುಭವ ಅಲ್ಲ ಅನ್ನುವವರು ನಿಮ್ಮ ನಿಮ್ಮ ಅನುಭವಗಳನ್ನು ಹೊರೆಹಚ್ಚಿ ನೋಡಿಕೊಳ್ಳಬೇಕು. ಸಾಧ್ಯವಾದರೆ ನಾನು ಹೇಳುವ ದಾರಿಯಲ್ಲಿ ನಡೆದು ಅದು ಸತ್ಯಾಸತ್ಯತೆಗಳನ್ನು ಪರಿಶೀಲಿಸಿಕೊಳ್ಳಬೇಕು. ಪರೀಕ್ಷೆಯ ನಂತರ ಸುಳ್ಳಾದರೆ ಮುಂದೆ ಮಾತಾಡೋಣ ಅಂತ. ಇದು ಯಕಶ್ಚಿತ್ ನಾವು ಸುಮ್ಮನೆ ಯಾರನ್ನ ಅಲ್ಲಗಳೆಯುವ ಮೊದಲು ಮಾಡಬೇಕಾದ ಕೆಲಸ ಅಂತ. ಆ ದೃಷ್ಟಿಯಲ್ಲಿ ಹಾಗೆ ಬಂದ ತಾಯಿಯನ್ನು ಇವರು ಗುರುಗಳು ಪರಿಚಯಿಸ್ತಾರೆ. ಇದು ನನ್ನ ಶಿಷ್ಯ ಸತ್ಯಕಾಮ ಅಂತ. ಆಗ ಅವರ ಹೆಸರು ಇನ್ನೇನೋ ಕಪಿಲವೋ ಏನೋ ಇರುತ್ತೆ. ನಮಸ್ಕರಿಸ್ತಾರೆ ಅವರು. ಆಗ ಆ ತಾಯಿ ಅವಳು ಇವರಿಗೆ ಕೊಟ್ಟ ಅನುಗ್ರಹ, ಯಾವತ್ತೂ ನಿನಗೆ ರೋಗಗಳು ಬಾಧಿಸದೇ ಇರಲಿ, ಸಾಯುವವರೆಗೂ ವಜ್ರಕಾಯನಾಗು, ಎಂದೂ ಪ್ರಚಾರದ ಬೆನ್ನು ಹತ್ತಬೇಡ, ನಿನ್ನನ್ನು ಪ್ರಚಾರ ತಾನಾಗಿ ಹುಡುಕಿ ಬಂದ ಮೇಲೆ ನೀನು ಹೆಚ್ಚು ದಿನ ಇರುವುದಿಲ್ಲ. ಇದು ಅಷ್ಟು ಅವರ ಜೀವನದಲ್ಲಾಗಿದೆ. ಅವ್ರಿಗೆ ಕೊನೆಯವರೆಗೂ ರೋಗ ಅಂತ ಇರಲಿಲ್ಲ. ಅವರೆಷ್ಟು ವಜ್ರಕಾಯಿ ಅಂತ ನಾನಲ್ಲ, ಇಲ್ಲೇ ಇದ್ದಾರೆ, ಅವರ ತಮ್ಮನ ಮಕ್ಕಳೆಲ್ಲ ಇದ್ದಾರೆ, ಕೇಳಿ ನೋಡಿ ಅವರು ಯಾವ ಪ್ರಮಾಣದಲ್ಲಿ ವಜ್ರಕಾಯಿ ಅಂತ. ಆಮೇಲೆ ಅವರಿಗೆ ರೋಗ ಇಲ್ಲ, ಅಷ್ಟು ಮಾತ್ರ ಅಲ್ಲ, ಅವರ ಪ್ರಚಾರದ ಬೆನ್ನು ಹತ್ತಲಿಲ್ಲ ಕೂಡ. ಆದರೆ 97ರಲ್ಲಿ ಪ್ರಥಮ ಬಾರಿಗೆ ಅವರನ್ನು ಬೆಂಗಳೂರಿನಲ್ಲಿ ಬಹಳ ದೊಡ್ಡ ಸನ್ಮಾನ ಮಾಡಲಾಗ್ತದೆ, ಪುಷ್ಪವೃಷ್ಟಿ ಎಲ್ಲ ಆಗ್ತದೆ. ಅವ್ರು ನನ್ನ ಹತ್ರ ಹೇಳಿದರು, 97 ಆಗಸ್ಟ್ ಅದು. ಅವತ್ತು ನನ್ನ ಹತ್ರ ಹೇಳಿದರು ಅವರು, ಮಗಳೇ ಪುಷ್ಪವೃಷ್ಟಿ ಆಯಿತಲ್ಲ, ಇನ್ನೇನು ಮರಣ ಸಮೀಪಿಸಿತು ಅಂತ. ಸರಿಯಾಗಿ 1 ವರ್ಷದಲ್ಲಿ ಅವರು ದೇಹತ್ಯಾಗ ಕೂಡ. ಅವಳು ಹೇಳಿದ್ಲು, ಪ್ರಚಾರ ನಿನ್ನನ್ನು ಬೆನ್ನು ಹತ್ತಿ ಬಂದ ಮೇಲೆ ನೀನು ಹೆಚ್ಚು ದಿನ ಇರುವುದಿಲ್ಲ. ಇದೆಲ್ಲ ಕೂಡ ಕಾಲಘಟ್ಟದಲ್ಲಿ ಒಬ್ಬೊಬ್ಬರ ತಪಸ್ಸಾಧನೆಯಿಂದ ಏನೇನು ತಗೊಳ್ಳಿಕ್ಕೆ ಸಾಧ್ಯ ಅನ್ನೋದನ್ನು ನಾವು ದಾಖಲಿಸಿಕೊಂಡವರಿದ್ದಾರೆ. ಅಷ್ಟಷ್ಟು ದೊಡ್ಡವರ ಮುಂದೆ ನನ್ನದೇ ದೊಡ್ಡ ಜ್ಞಾನ ಅಂತ ಮೆರೆದಾಡುವುದಕ್ಕೆ ಅರ್ಥ ಇಲ್ಲ. ಮತ್ತು ನಾನೇ ಸತ್ಯ ಅನ್ನುವ ಭ್ರಮೆ ಕೂಡ ಸುಳ್ಳೆ. ಹೀಗೂ ಇದೆ, ಇಂಥದ್ದೊಂದು ಇದೆ, ಈ ಆಯಾಮಗಳಲ್ಲಿ ನೋಡಿ ಅಂತ ನಾವು ನಮ್ಮ ಅಭಿಪ್ರಾಯ ಪ್ರಕಟಿಸಬೇಕೆ ಹೊರತು ನೀವು ಸುಳ್ಳೇ ಸುಳ್ಳು, ನಮ್ಮ ಸತ್ಯವೇ ಸತ್ಯ, ಖಂಡಿತ ಸರಿಯಲ್ಲ. ಆ ಮಾರ್ಗವೇ ತಪ್ಪು. ಹಾಗಾಗಿ ದಧೀಚಿಗಳ ತಪಸ್ಸಾಧನೆಯಿಂದ ಏನು ಅವರು ದೇಹದ ಅವರ ಅಸ್ಥಿಯ ಮೇಲೆ ಯಾವ ಪರಿಣಾಮ ಮಾಡಿದರು, ಯಾವ ಕರೆಂಟ್ ರೀತಿಯ ಯಾವ ಒಂದು ಪ್ರಬಲ ಶಕ್ತಿ ಅದರಲ್ಲಿತ್ತು ಯಾರಿಗೆ ಗೊತ್ತು. ಅದು ವಿಷ್ಣುವಿಗೆ ಗೊತ್ತಿತ್ತೋ ಏನೋ, ಅದಕ್ಕೆ ಅವನು ದಧೀಚಿಗಳನ್ನು ಸೂಚಿಸಿರ್ಬೋದು. ಹೀಗಾಗಿ ವಜ್ರಾಯುಧ ನಿರ್ಮಾಣ ಆಯಿತು. ವೃತ್ರಾಸುರನನ್ನು ಅವರು ವಜ್ರಾಯುಧದಿಂದ ಕೊಂದ ಬಳಿಕ ಒಂದಿಷ್ಟು ರಾಕ್ಷಸರೆಲ್ಲ ಲೀಡರ್ ಇಲ್ಲದ ಹಾಗಾದರು. ಮತ್ತೆ ಪುನಃ ಅವರು ಪಾತಾಳಕ್ಕೆ ಹೋಗೋದು ಅವರ ಕ್ರಮ. ಇಂಥ ಹೊತ್ತಿನಲ್ಲಿ ಕಾಲಕೇಯ ಅನ್ನುವಂಥ ಕಾಲೇಯರು ಅಥವಾ ಕಾಲಕೇಯ ಅನ್ನುವವರು ಅವರೇನು ಮಾಡ್ತಾರೆ ಅಂತಂದರೆ, ಅವ್ರಿಗೆ ಸಿಟ್ಟು ಹಾಗೇ ಇರ್ತದೆ. ಅವರು ಈ ಬ್ರಾಹ್ಮಣರನ್ನು ವಧೆ ಮಾಡಬೇಕು, ಈ ಬ್ರಾಹ್ಮಣರಿಂದನೇ ಎಲ್ಲ ತೊಂದರೆ ಅಂತ ಆ ಬ್ರಾಹ್ಮಣರನ್ನು ಕೊಲ್ಲೋದಕ್ಕಾಗಿಯೇ ಒಂದು ಹೊಸ ಪ್ಲ್ಯಾನ್ ಮಾಡ್ತಾರೆ. ಏನು ಅಂತಂದರೆ, ಋಷಿಮುನಿಗಳೆಲ್ಲ ತಪಸ್ಸಿ ಕೂತ್ಕೊಳ್ಳೋದು ಕಾಡಿನಲ್ಲಿ. ಅವರು ಹಗಲು ಹೊತ್ತಿಗೆ ತಪಸ್ಸು ಮಾಡ್ತಾರೆ, ರಾತ್ರಿ ಅವರದ್ದೇ ಆದ ಒಂದು ಸಣ್ಣ ವಿಶ್ರಾಂತಿಯೋ ಸುಷುಪ್ತಿಯೋ ಯಾವುದೋ ಒಂದು ಧ್ಯಾನ ಸ್ಥಿತಿಯೋ ಇರ್ತಾರೆ. ಈ ಕಾಲೇಯರು ಏನು ಮಾಡ್ತಾರೆ ಅಂತಂದರೆ, ಹಗಲು ಹೊತ್ತಲ್ಲಿ ಸಮುದ್ರದ ಅಡಿಯಲ್ಲಿ ಅಡಗಿ ಕೂತ್ಕೊಳ್ಳೋದು. ರಾತ್ರಿ ಈ ಋಷಿಮುನಿಗಳು ನಿದ್ದೆ ಮಾಡಿರುವಾಗ ಸಮುದ್ರದಿಂದ ಹೊರಗೆ ಬಂದು ಎಲ್ಲ ಋಷಿಮುನಿಗಳನ್ನು ಆದಷ್ಟು ನಾಶ ಮಾಡೋದು. ಇದು ರಾಕ್ಷಸರ ಕೆಲಸವಾಗಿರುತ್ತೆ. ಇಂತಹ ಹೊತ್ತಿನಲ್ಲಿ ಇದರ ಮೂಲ ಗೊತ್ತಾಗಿ, ಓಹೋ ಇದು ಸಮುದ್ರದ ಆಳದಿಂದ ಇವರು ಬರ್ತಿದ್ದಾರೆ, ಇವರನ್ನು ಹುಡುಕುವುದು ಹೇಗೆ, ಇವರನ್ನು ಸಮುದ್ರದ ಆಳಕ್ಕೆ ಹೋಗ್ಬೇಕಾದ್ರೆ ಅದಕ್ಕೊಂದು ದೊಡ್ಡ ಪರಿಶ್ರಮವೇ ಇದೆಯಲ್ಲ, ಹೇಗಪ್ಪ ಅಂತ ಹುಡುಕಾಟ ನಡೀತದೆ. ಮುಂದೆ ಇವರೆಲ್ಲ ಹೋಗಿ ಮತ್ತೆ ಬ್ರಹ್ಮನಿಗೆ ಮೊರೆ ಇಡ್ತಾರೆ, ಋಷಿಮುನಿಗಳು ದೇವತೆಗಳೆಲ್ಲ. ಆಗ ನೀವು ಅಗಸ್ತ್ಯರನ್ನು ಪ್ರಾರ್ಥಿಸಿಕೊಳ್ಳಿ, ಅಗಸ್ತ್ಯರಿಂದ ಈ ಕೆಲಸ ಆಗ್ತದೆ ಅಂತ. ಮತ್ತೆ ಅಗಸ್ತ್ಯರ ಹತ್ರ ಎಲ್ಲರೂ ಅರಿಕೆ ಮಾಡಿಕೊಂಡು ಅಗಸ್ತ್ಯರನ್ನು ಬೇಡಿಕೊಂಡಾಗ ಅಗಸ್ತ್ಯರು ಒಪ್ಪಿಕೊಂಡು ಏನು ಮಾಡಬೇಕು ಅಂದರೆ, ಕಾಲೇಯರು ನಮಗೆ ಕಾಣಿಸುವ ಹಾಗೆ ಮಾಡಬೇಕು. ಕಾಲೇಯರು ಹಗಲು ಹೊತ್ತಿನಲ್ಲಿ ಕಾಣಿಸುವ ಹಾಗೆ ಮಾಡಬೇಕು ಅಂತಂದರೆ ಅಗಸ್ತ್ಯರು ಕಾಲೇಯರನ್ನು ಹುಡುಕ್ಲಿಕ್ಕೆ ಹೋಗೋದಿಲ್ಲ, ಅವರು ಇಡೀ ಸಮುದ್ರವನ್ನು ಕುಡಿತಾರೆ ಅಂತ ಆಪೋಷಣ ಗೈದರು ಅಂತ. ಇದು ಸಮುದ್ರವ ಮುನಿ ಆಪೋಷಣ ಗೈದೊಡೆ ಚಂದ್ರಮನೆ ನಡ್ಡ ಬಂದನೆ ಉಂಟಲ್ಲ ವಚನವೇ. ಸಮುದ್ರವ ಮುನಿ ಆಪೋಷಣ ಗೈದೊಡೆ ಚಂದ್ರಮನೇನ ಅಡ್ಡ ಬಂದನೆ. ಹಾಗಾದರೆ ಬಸವಣ್ಣ ನಂಬಲ್ವಲ್ಲ. ವೇದ ಪುರಾಣ ಕಥೆ, ಪುರಾಣ ಪುರುಷರು ಕಟ್ಟುಕಥೆ ಅವರೆಲ್ಲ ನಂಬ್ತಿರ್ಲಿಲ್ಲವಲ್ಲ, ಉಂಟಲ್ಲ. ಸುಳ್ಳು ಸ್ವಾಮಿ, ಎಲ್ಲ ಸುಳ್ಳುಗಳನ್ನು ಯಾಕೆ ಹೇಳ್ತಾರೋ ದೇವರಿಗೆ ಗೊತ್ತು. ಒಡಿಲಿಕ್ಕಷ್ಟೇ, ಒಡೆದು ವಿಭಾಗ ಮಾಡೋದ್ರಲ್ಲಿ ಏನು ಸಂತೋಷವೋ ದೇವರಿಗೆ ಗೊತ್ತು. ಹಾಗೆ ಮಾಡುವಾಗ ಚಂದ್ರಮ ಅಡ್ಡ ಬರಲಿಲ್ಲ ಅಂತ ಆಗ ಆ ಘಟನೆಯನ್ನು ಉಲ್ಲೇಖ ಮಾಡಿ
ಒಂದು ವಾಕ್ಯ ಇದೆ, ಅಂತೂ ಇದೆ. ಹೀಗೆ ಹೇಳುವ ಆ ಮುನಿಯ ಆಪೋಷಣ ಆದ ತಕ್ಷಣ ಸಮುದ್ರ ಒಣಗಿ ಹೋಗಿ ಕಾಲೇಯರು ಕಾಣಿಸಿಕೊಂಡರು ಹಗಲು ಹೊತ್ತಿನಲ್ಲಿ. ಆಗ ಕಾಲೇಯರನ್ನು ವಧೆ ಮಾಡಲಾಯಿತು. ಅವರು ಇಲ್ಲವಾದರೂ ರಾಕ್ಷಸರ ಸಂಖ್ಯೆ ಕಡಿಮೆ ಆಯಿತು. ಇಷ್ಟೇ ಮಾಡಿದ್ದ ಅಗಸ್ತ್ಯರು. ಲೋಮಶರು ಮುಂದುವರೆದು ಹೇಳ್ತಾರೆ, ಇವರು ಬಹಳ ಪ್ರಭಾವಶಾಲಿಗಳು, ಅಂತಿಂಥವರಲ್ಲ, ಇವರು ಸಮುದ್ರ ಆಪೋಷಣ ಮಾತ್ರ ಮಾಡಿದವರಲ್ಲ, ಇವರು ಸಾಕ್ಷಾತ್ ವಿಂಧ್ಯ ಪರ್ವತವನ್ನೇ ತಲೆಬಾಗುವಂತೆ ಮಾಡಿದವರು. ವಿಂಧ್ಯ ಪರ್ವತ ಯಾಕೆ ತಲೆಬಾಗುವಂಗಾಯಿತು, ಏನು ಕಥೆ ಅಂತ ಮತ್ತೆ ಯುಧಿಷ್ಠಿರ ಕೇಳ್ತಾರೆ. ಆಗ ವಿಂಧ್ಯ ಪರ್ವತ ದಕ್ಷಿಣದ ಪರ್ವತ, ಮೇರು ಪರ್ವತ ಅದು ಮಂದಾರ ಪರ್ವತ ಅಂತ ಆ ಕಡೆ ಇರುವುದು ಉತ್ತರದ ಪರ್ವತ. ಸೂರ್ಯ ಮೇರು ಪರ್ವತಕ್ಕೆ ಪ್ರದಕ್ಷಿಣೆ ಬರುವುದು ಅವನ ಪ್ರದಕ್ಷಿಣೆಯ ಕ್ರಮ ಅಂತ ಆ ಕಾಲಕ್ಕೆ ಈ ಕಾಲಕ್ಕೆ ಒಟ್ಟು ನಂಬಿಕೆ. ಅದಕ್ಕೊಂದು ಲೆಕ್ಕಾಚಾರ. ಅವನು ಮೇರು ಪರ್ವತಕ್ಕೆ ಹೀಗೆ ಪ್ರದಕ್ಷಿಣೆ ಬರಲಿಕ್ಕೆ ಎಷ್ಟು ಸಮಯ ತಗೋತಾನೆ, ಹಾಗೆ ಯಾವ್ಯಾವ ಲೋಕಗಳು ಬೆಳಗ್ತವೆ, ಯಾವ ಲೋಕಗಳು ಕತ್ತಲಿರ್ತವೆ, ಇದೆಲ್ಲ ಲೆಕ್ಕಾಚಾರಗಳನ್ನು ಭಾಗವತ ಭಾಳ ಸುಂದರವಾಗಿ ಹೇಳುತ್ತೆ. ಒಂದು ದಿನ ದಕ್ಷಿಣದ ವಿಂಧ್ಯ ಪರ್ವತಕ್ಕೆ ಎಳೀತಂತೆ ಸೂರ್ಯನಿಗೆ, ನೀನೇನು ಉತ್ತರದ ಮೇರು ಪರ್ವತಕ್ಕೆ ಮಾತ್ರ ಸುತ್ತು ಬರೋದು, ನಾವೇನು ಕಡಿಮೆ, ದಕ್ಷಿಣದ ಪರ್ವತಕ್ಕೆ ಸುತ್ತು ಬಾ ಅಂತ. ದಕ್ಷಿಣದವರಿಗೆ ಯಾವಾಗಲೂ ಗಲಾಟೆ ಜಾಸ್ತಿ ಅಂತ ನಾನು ಹೇಳ್ತಾ ಇರ್ತೀನಲ್ಲ. ಈ ದಕ್ಷಿಣದವರು ಮೊದಲಿನಿಂದಲೂ ಕೂಡ ಸ್ವಲ್ಪ ನಾನು ನನ್ನದು ಇದು ಜಾಸ್ತಿ ಇದ್ದ ಹಾಗೆ ಕಾಣ್ತದೆ ಎಲ್ಲ ಕಡೆಯಿಂದ ನೋಡುವ. ಈಗಲೂ ಕೂಡ ಹಾಗೆ ಅಲ್ಲ, ಪ್ರತ್ಯೇಕ ತೆಲಂಗಾಣ ಪ್ರತ್ಯೇಕ ಅಥವಾ ದಕ್ಷಿಣ ರಾಜ್ಯ ಮಾಡಬೇಕು, ದಕ್ಷಿಣವೇ ಬೇರೆ ಆಗಬೇಕು, ಈ ಮೂವ್ಮೆಂಟ್ ಇಂದಲ್ಲ ನಾಳೆ ಆದರೂ ಏನು ಆಶ್ಚರ್ಯ ಇಲ್ಲ. ನಾವು ಒಡಿಲಿಕ್ಕೆ ಇರೋರಲ್ಲ, ದೇಶ ವಿಭಜನೆ ಆದಷ್ಟು ನಮಗೆ ಖುಷಿ. ಸೊ ಅಂಥ ರಷ್ಯಾ ಒಡೆದು ಹೋಯ್ತಲ್ಲ, ಇಡೀ ಸೋವಿಯತ್ ಯೂನಿಯನ್ ಅಂತ ಇದ್ದದ್ದು, ನಮ್ಮ ದೇಶ ಆಗಬಾರ್ದು ಅಂತ ಏನಿದೆ. ಅಮೇರಿಕ ಆಗಬಹುದು ಇನ್ನು ಕೆಲವು ದಿನಗಳಲ್ಲಿ ಅಂತ ಮಾತಾಡುವುದನ್ನು ನಾನು ಕೇಳಿದ್ದೇನೆ, ಅಮೇರಿಕದಲ್ಲಿ ಇರುವವರೇ. ಹಾಗಾಗಿ ಯಾವುದು ಅಸಾಧ್ಯ ಅಲ್ಲ, ಏನೇನೋ ಉದ್ದೇಶ ಇರ್ಬೋದು. ನಾನು ಇವತ್ತು ನನ್ನ ಮಕ್ಕಳಿಗೆ ಹೇಳ್ತಿದ್ದೆ, ನಿನಗೆ ಯಾವ ದೇಶ ಇಷ್ಟ ಅಂತ ಕೇಳ್ತಿದ್ದು ನನ್ನ ಮಕ್ಕಳು. ಭಾರತ ಇಷ್ಟವಾ ಅಂತ. ನನಗೆ ಯಾವ ದೇಶವೂ ಇಷ್ಟ ಅಲ್ಲ. ಯಾಕೆಂದರೆ ನಾವು ಆ್ಯಕ್ಚುಲಿ ಭೂಮಂಡಲದ ಮಕ್ಕಳು. ಭೂಮಂಡಲದಲ್ಲಿ ನನ್ನದು ಅಂತ ಗಡಿ ಹಾಕ್ಕೊಂಡಿದ್ದೇವೆ. ವಸ್ತುತಃ ಗಡಿ ನಾವು ಹಾಕ್ಕೊಂಡದ್ದು. ಭೂಮಿ ನಮ್ಮ ತಾಯಿ, ಭೂಮಿ ಎಲ್ಲ ಕಡೆಯೂ ಇದ್ದಾಳೆ. ನಾನು ನನ್ನ ಗಡಿಯೊಳಗೆ ಇದ್ದಾಳೆ ಅಂತ ಭಾವಿಸಿದರೆ ನಮ್ಮ ದೋಷ ಅಷ್ಟೇ. ನಾನು ಜಗತ್ತಿನ ಶಿಶು, ವಿಶ್ವದ ಶಿಶು ಅಲ್ವಾ, ನಾವೆಲ್ಲ ವಿಶ್ವ ಶಿಶು. ನಮ್ಮ ಬಾರ್ಡರಿಗೋಸ್ಕರ ಹೋರಾಟ. ಈ ಬಾರ್ಡರ್ ಒಂದು ಕಾಲಕ್ಕೆ ಎಷ್ಟು ವಿಶಾಲ ಇದ್ದದ್ದು, ಇವತ್ತು ನೋಡಿ ಇನ್ನು ಉಕ್ರೇನ್ ಫೈಟ್ ಆಗ್ತಾ ರಷ್ಯಾ ತನ್ನ ವಶ ಮಾಡಿಕೊಂಡ್ರೆ ಉಕ್ರೇನ್ ಆ ಭಾಗ ಆದರೆ ಮ್ಯಾಪ್ ಚೇಂಜ್ ಆಗ್ತಾ ಇರ್ತದೆ. ಭೂಮಿ ತಾಯಿ ಹಾಗೇ ಇದ್ದಾಳೆ. ನಾವು ಅವಳ ಮಕ್ಕಳು ಅಂತ ತಿಳಿದ್ರೆ ವಿಶ್ವ ಶಿಶು ಅಂದಾಗ ವಸುಧೈವ ಕುಟುಂಬಕಂ ಅಂತ ಬಂದದ್ದು ಆ ಎಲ್ಲ ಅರ್ಥದಲ್ಲೇ ಇರಲಿ. ಇದೆಲ್ಲ ಆದಾಗ ವಿಂಧ್ಯ ಪರ್ವತಕ್ಕೆ ಸಿಟ್ಟು ಬಂತಂತೆ. ನೀನೇನು ನಮಗೆ ಸುತ್ತು ಬರಲ್ಲ, ಅಲ್ಲಿ ಮಾತ್ರ ಏನು? ಸೂರ್ಯ ಬಹಳ ಪ್ರಾಮಾಣಿಕವಾಗಿ ಉತ್ತರ ಕೊಡ್ತಾನೆ, ನಾನು ಸ್ವತಂತ್ರನಲ್ಲ, ನಾನು ಒಂದು ದೊಡ್ಡ ಶಕ್ತಿಯ ಅಧೀನ. ಅವನು ನನ್ನನ್ನು ಹೀಗೆ ಪ್ರದಕ್ಷಿಣೆ ಮಾಡುವಷ್ಟೇ ನನ್ನನ್ನು ಅವನ ಅಧೀನವಾಗಿ ಸುತ್ತಿಸ್ತಾನೆ. ನಾನಾಗಿ ಎಡಕ್ಕಾಗಲಿ ಬಲಕ್ಕಾಗಲಿ ಜಗ ಬದಲಾಯಿಸೋದಾಗಲಿ ಯಾವುದೂ ನನ್ನ ಕೈಯಳತೆ ಅಲ್ಲ. ನಾನು ಸ್ವತಂತ್ರನಲ್ಲ. ಸ್ವಲ್ಪ ನಾವು ನಮ್ಮನ್ನು ಆತ್ಮವಿವೇಚನೆ ಮಾಡಿಕೊಂಡ್ರೆ ಸಾಕ್ಷಾತ್ ಸೂರ್ಯ ಆ ಮಾತು ಹೇಳ್ತಾನೆ ಅಂದರೆ ನಮ್ಮ ಹಣೆ ಬರಹ ಏನು? ನಾನು ಸ್ವತಂತ್ರನಲ್ಲ ಅಂತ ಸೂರ್ಯ ಹೇಳ್ತಾನೆ. ಇಷ್ಟಾಗುವಾಗ ವಿಂಧ್ಯ ಪರ್ವತಕ್ಕೆ ಸಿಟ್ಟು ಬಂತಂತೆ. ಅದು ತೀರ್ಮಾನ ಮಾಡ್ತು, ಆ ಮೇರು ಪರ್ವತಕ್ಕಿಂತ ನಾನು ಎತ್ತರ ಆದರೆ ಆಯ್ತಲ್ಲ ಅಂತ ಹೇಳಿ ಅದು ಬೆಳೀಲಿಕ್ಕೆ ಶುರು ಮಾಡಿ ಅದು ಆಕಾಶದ ನಕ್ಷತ್ರ ಚಂದ್ರರ ಕಡೆಗೆಲ್ಲ ಬರುವಾಗ ಮತ್ತೆ ಬ್ರಹ್ಮಾದಿ ದೇವತೆಗಳು ಕಂಗಾಲಾದ್ರಂತೆ. ಇದು ಹೀಗೆ ಬೆಳೆದ್ರೆ ನಮ್ಮ ಗತಿ ಏನು ಅಂತ ತಕ್ಷಣ ಅಗಸ್ತ್ಯರನ್ನು ಕಳುಹಿಸಿ ಅವರು ಇದನ್ನು ನಿವಾರಿಸ್ತಾರೆ. ಅಗಸ್ತ್ಯರು ಲೋಪಾಮುದ್ರೆಯ ಜೊತೆಗೆ ದಕ್ಷಿಣ ಭಾಗದ ಈ ವಿಂಧ್ಯ ಪರ್ವತದ ಮುಂದೆ ಬಂದು ನಿಂತು ಏನು ಒಂದು ಹೊಸ ಪ್ಲ್ಯಾನ್ ಮಾಡ್ತಾರೆ ಅಂತಂದರೆ, ನೀನು ಇಷ್ಟ್ಯಾಕೆ ಎತ್ತರ ಏರಿದ್ದಿ, ನೀನು ಹೀಗೆ ಎತ್ತರ ಏರಿದರೆ ನನಗೆ ಆಚೆ ಕಡೆ ಕೆಲಸ ಇದೆ, ನಾನು ನಿನ್ನನ್ನು ಏರಿ ಹೋಗುವುದು ಹೇಗೆ, ಸ್ವಲ್ಪ ತಲೆ ಬಾಗಿಸ್ತೀಯಾ ಅಂತ. ವಿಂಧ್ಯ ಪರ್ವತ ಕೂಡಲೇ ಅಗಸ್ತ್ಯರು ಬಂದಿದ್ದಾರೆ ಋಷಿಗಳು ಅಂತ ತಲೆ ಬಾಗಲೇಬೇಕಲ್ಲ, ಆಯಿತು ಅಂತ ತಲೆ ಬಾಗುವಾಗ ಅವ್ರು ಇನ್ನೊಂದು ಕಂಡೀಷನ್ ಹಾಕ್ತಾರೆ, ನಾನು ಆಚೆ ಹೋಗಿ ಈಚೆ ಬರುವವರೆಗೆ ತಲೆ ಎತ್ತಬಾರದು ಅಂತ. ವಿಂಧ್ಯ ಪರ್ವತ ಒಪ್ತದೆ. ಅಗಸ್ತ್ಯರು ಆ ಪರ್ವತವನ್ನು ದಾಟಿ ಆಚೆಗೆ ಹೋದವರು ಈಚೆಗೆ ಬರಲೇ ಇಲ್ಲ ಅಂತ. ಹಾಗಾಗಿ ಅಗಸ್ತ್ಯರು ದಕ್ಷಿಣದಲ್ಲೇ ಉಳಿದರು ಅನ್ನೋದು. ಅಗಸ್ತ್ಯರ ಬಗ್ಗೆ ನೀವು ನೋಡಿ, ದಕ್ಷಿಣ ಭಾಗದಲ್ಲಿ ಬಹಳ ಜನ ಅಗಸ್ತ್ಯ ನಮ್ಮ ಋಷಿ ಪರಂಪರೆ, ನಾವು ಅಗಸ್ತ್ಯರ ವಂಶದವರು ಅಂತ ಹೇಳುವ ಅನೇಕ ಕಥೆಗಳು ನಿಮಗೆ ದಕ್ಷಿಣದಲ್ಲಿ ಸಿಗ್ತವೆ.
ಇದು ಒಂದು ಕಥೆ. ಎಲ್ಲ ಋಷಿಗಳು, ಎಲ್ಲ ತಪಸ್ವಿಗಳು, ಎಲ್ಲ ಅಧ್ಯಾತ್ಮ ಸಾಧನೆ ವಾಸ್ತುವಿನ ದೃಷ್ಟಿಯಿಂದ ನನಗೆ ಗೊತ್ತಿಲ್ಲ, ನಡೆದದ್ದೆಲ್ಲ ಉತ್ತರದಲ್ಲಿ. ನೀವು ಹೌದಾ ಅಲ್ವಾ ನೋಡಿ. ಇಡೀ ಒಬ್ಬ ಶಿವಮೊಗ್ಗದಲ್ಲಿ ಹುಟ್ಟುವ, ಉಡುತಡಿಯಲ್ಲಿ ಹುಟ್ಟುವ ಅಕ್ಕ ಬರೋದು ಉತ್ತರ ಕರ್ನಾಟಕಕ್ಕೆ, ಬಳ್ಳಿಗಾವಿಯಲ್ಲಿ ಹುಟ್ಟುವ ಅಲ್ಲಮ್ಮ ಬರೋದು ಉತ್ತರ ಕರ್ನಾಟಕಕ್ಕೆ, ಇಡೀ ಶರಣ ಪರಂಪರೆ ಬೆಳೆದದ್ದು ಉತ್ತರ ಕರ್ನಾಟಕದಲ್ಲಿ, ಭಾರತದ ಅನೇಕ ಋಷಿ ಸದೃಶ ಹೆಸರುಗಳೆಲ್ಲ ಉತ್ತರದ ಹಿಮಾಲಯದಲ್ಲಿ. ನಮಸ್ಕಾರ ಮಾಡುವಾಗ ನಮಗೆ ಎಲ್ಲರೂ ಆಶೀರ್ವಾದ ಮಾಡುವುದು ಉತ್ತರೋತ್ತರ ಬೆಳಿ ಅಂತ. ಉತ್ತರಕ್ಕೂ ಬೆಳವಣಿಗೆಗೂ ಏನೋ ಸಂಬಂಧ ಇದೆ. ಪ್ರಥಮ ಬಾರಿಗೆ ಒಬ್ಬ ಉತ್ತರದ ಋಷಿ ದಕ್ಷಿಣದ ಅಹಂಕಾರ ಕಡಿಮೆ ಮಾಡಲಿಕ್ಕಾಗಿ ದಕ್ಷಿಣಕ್ಕೆ ಬಂದ ಕಥೆ ಇದು. ಇದು ಬಹಳ ವಿಶೇಷವಾದ ಒಂದು ಅರ್ಥ ಸಾಧ್ಯತೆಯ ಜೊತೆಗೆ ನಮಗೆ ಅಗಸ್ತ್ಯರ ಮೂಲಕ ಪ್ರಕಟವಾದದ್ದನ್ನು ಅವರು ಹೇಳಿ, ಇದು ಅಗಸ್ತ್ಯರ ಆಶ್ರಮ, ಇಷ್ಟೆಲ್ಲ ಅವರ ಹಿನ್ನೆಲೆ ಅಂತ ಹೇಳಿ ಅಗಸ್ತ್ಯರ ಆಶ್ರಮವನ್ನು ನಮಿಸಿ ಮತ್ತೆ ಮುಂದಕ್ಕೆ ಹೊರಡುವ ಭಾಗ. ಆಗ ಋಷಭ ಪರ್ವತ ಮತ್ತು ಋಷಿಶೃಂಗನ ಕಥೆಯನ್ನು ಪ್ರಾರಂಭ ಮಾಡ್ತಾರೆ. ಋಷಭ ಪರ್ವತ ಅಂತ ಒಂದು ಪರ್ವತವನ್ನು ತೋರಿಸ್ತಾರೆ. ಆ ಪರ್ವತವನ್ನು ನೋಡಿದ ತಕ್ಷಣ ಅದೊಂದು ಸ್ವಲ್ಪ ವಿಶೇಷ ಕಾಣಿಸ್ತದೆ. ಯುಧಿಷ್ಠಿರ ಹೇಳ್ತಾನೆ, ಒಂಚೂರು ಮೇಲೆ ಹೋಗಿ ನೋಡ್ತಾನೆ ಅಂತ. ಹೇಮಕೂಟ ಪರ್ವತ ಅಂತ ಅಲ್ಲಿ ಇರುತ್ತೆ, ಅದನ್ನೆಲ್ಲ ಹತ್ಲಿಕ್ಕೆ ನೋಡ್ತಾನೆ. ಅಲ್ಲಿ ಸಿಕ್ಕಾಪಟ್ಟೆ ಕಲ್ಲಿನ ಮಳೆ ಬೀಳಕ್ಕೆ ಶುರುವಾಗುತ್ತೆ. ಆಮೇಲೆ ಭಾರೀ ಜೋರಾದ ಗಾಳಿ, ಜೊತೆಗೆ ಕಾಡು ನೊಣಗಳೆಲ್ಲ ಕಚ್ಚುವಂಥವುಗಳು ಜಾಸ್ತಿ ಹುಟ್ಟಿದ ಹಾಗೆ. ಇವನು ಅದರ ಮೇಲೆ ಒಂದು ನಿರಂತರ ವೇದಘೋಷ ಬೇರೆ ಕೇಳುತ್ತೆ. ಅವನು ಹೇಮಕೂಟ ಪರ್ವತಕ್ಕೆ ಹೋಗಿ ಕೆಳಗೆ ಬಂದು ಲೋಮಶರ ಹತ್ರ ಕೇಳ್ತಾನೆ, ಅದು ಯಾಕೆ ಆ ಪರ್ವತಕ್ಕೆ ನನಗೆ ಏರಬೇಕಾದ್ರೆ ಹೀಗೀಗೆಲ್ಲ ಅನ್ನಿಸ್ತು, ಏನು ಕಥೆ? ಭಾಳ ಒಳ್ಳೆಯ ಒಂದು ಉತ್ತರ ಕೊಡ್ತಾರೆ. ತುಂಬ ತಪಸ್ವಿಗಳು ತಪಸ್ಸು ಮಾಡಿದ ಜಾಗ. ಇಲ್ಲಿ ನದಿ ನೋಡ್ಲಿಕ್ಕೆ ಬರೋ ಜನ ಎಲ್ಲ ಸಿಕ್ಕಾಪಟ್ಟೆ ಗಲಾಟೆ ಮಾಡ್ತಿದ್ರು. ಎಷ್ಟು ಗಲಾಟೆ ಮಾಡ್ತಿದ್ರು ಅಂದರೆ ತಪಸ್ವಿಗಳಿಗೆ ತಪಸ್ಸು ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಅವ್ರು ಬರೇ ನದಿ ನೋಡಿ ಹೋಗ್ತಿರಲಿಲ್ಲ. ತಾವು ಒಂದಿಷ್ಟು ಮೇಲ್ ಬರೋದು, ಅಲ್ಲೊಂದಿಷ್ಟು ಗಲಾಟೆ ಮಾಡೋದು, ಅಲ್ಲೊಂದಿಷ್ಟು ಕೂತ್ಕೊಳ್ಳೋದು, ಅಲ್ಲೊಂದಿಷ್ಟು ಹರಟೆ ಹೊಡೆಯೋದು, ಅವರು ಬೊಬ್ಬಾಟ. ಋಷಿಗಳ ತಪಸ್ಸಿಗೆಲ್ಲ ತೊಂದರೆ ಆಗಿ ಒಬ್ಬ ಋಷಿ, ಅವನು ಋಷಭ ಪರ್ವತದಲ್ಲಿ ಕೂತ ಋಷಭ ಋಷಿ, ಅವನಿಗೆ ಸಿಟ್ಟು ಬಂತು. ನನ್ನ ತಪಸ್ಸನ್ನು ಕೆಡಿಸ್ತಾ ಇದ್ದಾರೆ ಇವರು, ಆದ್ದರಿಂದ ಪರ್ವತರಾಜ, ಇಂಥವರು ಬರುವಾಗ ಕಲ್ಲಿನ ಮಳೆ ಸುರಿಸು, ಅವರಿಗೆ ಕಾಡು ನೊಣಗಳನ್ನು ಕಚ್ಚಿಸಿ ಓಡಿಸು, ಬಹಳ ಜೋರಾಗಿ ಗಾಳಿ ಬೀಸಿ ಅವರು ಮತ್ತೆ ಕೆಳಗೆ ಹೋಗುವ ಹಾಗೆ ಮಾಡು. ಎಲ್ಲಿಯಾದರೂ ಒಬ್ಬ ಟೂರಿಸ್ಟ್ ನಾವು ಮೌನವಾಗಿ ಒಂದು ಜಾಗಕ್ಕೆ ಹೋದದುಂಟ? ಪಾಠ ನೋಡಿ. ಬಿಜಾಪುರ ಗೋಲ್ಗುಂಬಜಲ್ಲಿ ನಿಜವಾಗಿ ಕೆಲಸ ಏನು ಅಂದರೆ ಮೌನವಾಗಿದ್ದು ಪಿಸು ಮಾತನ್ನು ಕೇಳಲಿಕ್ಕೆ ಬರುತ್ತಲ್ಲಿ. ಮೌನವಾಗಿದ್ದರೆ ಈ ಗೋಡೆಯಿಂದ ಆ ಗೋಡೆಗೆ ಪಿಸು ಮಾತು ಮಾತಾಡಿದರೆ ಅಲ್ಲಿ ಕೇಳಕ್ಕೆ ಬರುತ್ತೆ. ನನ್ನ ಗುರುಗಳು ಯಾರು ಇಲ್ಲದ ಜನರೇ ಇನ್ನು ಬಾರದ ಹೊತ್ತಿಗೆ ಕರ್ಕೊಂಡೋಗಿ ನನಗೆ ಕೇಳಿಸಿದ್ದಾರೆ. ಫೋನ್ನಲ್ಲಿ ಮಾತಾಡ್ತೀವಲ್ಲ ಅದಕ್ಕಿಂತ ಕ್ಲಿಯರ್ ಕೇಳ್ತದೆ ಇಲ್ಲಿ ಪಿಸು ಮಾತಾಡಿದ್ದು. ಅಲ್ಲಿ ಮಾಡೋದೆಂಥದ್ದು, ಓ ಓ ಅದು ಇಕೋ ಆಗುತ್ತೆ, ಮತ್ತೊಬ್ಬ ಹೇಳೋದು, ಇದನ್ನೇ ಕೇಳೋದು ನಾವು. ಮತ್ತೆ ಮೌನದ ಅರ್ಥವೇ ಗೊತ್ತಿಲ್ಲ. ನಮ್ಮ ಯಾವ ಟೂರಿಸ್ಟ್ ಸೆಂಟರ್ಗಳಲ್ಲಿ ಕೂಡ, ನಾನು ಪೋಖರಾಕ್ಕೆ ಹೋಗಿದ್ದೆ, ಲುಂಬಿನಿ ಪೋಖರಾ ಈ ಭಾಗಕ್ಕೆ. ಲುಂಬಿನಿಯಲ್ಲಿ ಬುದ್ಧ ವಿಹಾರ, ಬುದ್ಧ ಹುಟ್ಟಿದ ಜಾಗ ಅಂತ ಹೇಳಿ ಒಂದು ಸುಂದರವಾದ, ಅವನು ಅಚಾನಕ್ ಅವಳು ತಾಯಿ ಹೋಗುವಾಗ ಅಚಾನಕ್ ಅವಳಿಗೆ ಪ್ರಸವ ಆದ ಒಂದು ಜಾಗದಲ್ಲಿ ಆ ಮನೆಯನ್ನು, ಅವಳು ಎಲ್ಲಿ ಪ್ರಸವ ಆಗಿತ್ತು ಆ ಮನೆಯನ್ನು ಹಾಗೆ ಕಾದಿಟ್ಟಿದ್ದಾರೆ. ಎಷ್ಟು ಚೆನ್ನಾಗಿ ಕಾದಿಟ್ಟಿದ್ದಾರೆ ಅನ್ನೋದಕ್ಕೂ ನೋಡಕ್ಕೆ ಹೋಗಬೇಕು. ಒಂದನೇದು. ಎರಡನೇದು, ಅಲ್ಲಿ ಒಳಗೆ ನೀವು ಪ್ರವೇಶ ಮಾಡ್ತಿದ್ದ ಹಾಗೆ ನೀವು ಪಿಸು ಕೂಡ ಮಾತಾಡಲ್ಲ, ಹಂಗೊಂದು ಮೌನ ಗಾಂಭೀರ್ಯ, ಎಲ್ಲರೂ ಮೌನವಾಗ್ತಾರೆ. ಏನದು? ಒಳಗೆ ನಮ್ಮಲ್ಲಿ ಆ ಥರದ ಭಾವ ಹುಟ್ಟಿಸಿದರೆ ಆ ಜಾಗಗಳ ಇಂಪ್ಯಾಕ್ಟ್ ಅಲ್ವ ನಮ್ಮ ಮೇಲೆ. ನಾವು ನಮ್ಮ ಲೋಕದಲ್ಲೇ ಬೊಬ್ಬೆ ಹೊಡ್ಕೊಂಡು ನಮ್ಮದೇ ಕತೆ ಹೇಳ್ಕೊಂಡು, ಅವತ್ತೇನಾಗಿತ್ತು ಗೊತ್ತಾ, ನಮ್ಮ ಮನೇಲಿ ಏನು ಕತೆ ಗೊತ್ತಾ, ನಮ್ಮಲ್ಲಿ ಹೀಗಾಗಿತ್ತು, ನಾವು ಅವತ್ತು ಬಂದಿದ್ವಲ್ಲ, ಅವ್ರು ಏನು ಮಾಡಿದ್ರು ಗೊತ್ತಾ, ಅವನೊಬ್ಬ ಬಂದವ ಹೀಗೆ ಮಾಡಿದ್ರು. ನೀವು ಇಲ್ಲಿದ್ದೇನು ತಗೊಂಡ್ರಿ? ಜಗತ್ತಿನ ಎಲ್ಲರಿಗೂ ಟೂರಿಸ್ಟ್ ರೂಲ್ ಗೊತ್ತಿಲ್ಲ. ಇದು ನಮ್ಮ ದೇಶದಲ್ಲಿ ಬಹಳ ದೊಡ್ಡ ದುರಂತ ಅಂತ ನಾನು ಭಾವಿಸ್ತೇನೆ. ನಾನು ಯಾಕೆ ಈ ನಮ್ಮ ದೇಶ ಹೀಗೆ ಅಂತ ಬೇಜಾರಾಗತ್ತೆ ಅಂದರೆ, ಬೇರೆ ಬೇರೆ ದೊಡ್ಡ ದೇಶಗಳಿವೆ, ಶ್ರೀಮಂತ ದೇಶಗಳು, ಅವರು ತುಂಬ ಶಿಸ್ತಿನವರು, ಕಾನೂನು ರೀತ್ಯ ಏನೋ ಕಂಟ್ರೋಲ್ ಮಾಡ್ತಾರೆ, ಹಣ ಇದೆ, ಚೆನ್ನಾಗಿ ನೀಟಾಗಿ ಇಡ್ತಾರೆ. ಯಾಕೆ? ದುಡ್ಡಿರೋದ್ರಿಂದ ಅವರಿಗೆಲ್ಲ ಸಾಧ್ಯ ಅಂತ. ನನಗೆ ನೇಪಾಳಕ್ಕೆ ಹೋದ್ಮೇಲೆ ಅನ್ನಿಸ್ತು, ದುಡ್ಡಿಗೂ ಶ್ರೀಮಂತಿಕೆಗೂ ಕ್ಲೆನ್ಲಿನೆಸ್ಸಿಗೂ ಏನೂ ಸಂಬಂಧ ಇಲ್ಲ. ಭಾರತಕ್ಕಿಂತ ಬಡ ದೇಶ, ಎಷ್ಟು ಸ್ವಚ್ಛ,
ಒಂದು ಸ್ವಚ್ಛತೆ ನೋಡಲಿಕ್ಕೆ ಒಮ್ಮೆ ನೇಪಾಳಕ್ಕೆ ಹೋಗಿ. ಯಾಕಂದರೆ ಇಲ್ಲಿಗಿಂತ ಖರ್ಚು ಕಡಿಮೆ ನೇಪಾಳ. ನಮ್ಮ 100 ರೂಪಾಯಿ ಅವರಿಗೆ 500 ರೂಪಾಯಿ. ಹಾಗಾಗಿ ನಮಗೆ ತುಂಬ ಖರ್ಚು ಕಡಿಮೆಯಲ್ಲಿ ನೇಪಾಳ ತಿರುಗಾಡಿ ಬರ್ಬೋದು ನೀವು. ನೇಪಾಳದ ಒಂದೊಂದು, ನಾನು ಅಂದ್ಕೊಂಡೆ ಇವರು ಟೂರಿಸ್ಟ್ ಸೆಂಟ್ರನ್ನಷ್ಟೇ ಕ್ಲೀನ್ ಇಟ್ಟಿದ್ದಾರೆ ಅಂತ. ಯಾವ ಗಲ್ಲಿಗೆ ಹೋಗಿ ಏನು ಸುಂದರ ಇಟ್ಟಿದ್ದಾರೆ, ಎಷ್ಟು ಶುದ್ಧತೆ. ಆಮೇಲೆ ಬಡತನದ ಪರಾಕಾಷ್ಠೆ ಇದೆ. ಅದೆಲ್ಲ ನಮಗೆ ಅವರು ನಮ್ಮ ಜೊತೆಗೆ ಬಾರ್ಗೇನ್ ಮಾಡೋ ನಮಗೆ ಗೊತ್ತಾಗುತ್ತೆ. ಒಂದು ವಸ್ತು ತಗೊಳ್ಳಿಕ್ಕೆ 50 ರೂಪಾಯಿವರೆಗೂ ಹೂ ಅಂತಾರೆ. 500 ರೂಪಾಯಿ ಶುರು ಮಾಡಿದವರು. ಅಂದರೆ ಬಡತನ ಕಷ್ಟ ಎಲ್ಲ ಇರುವಾಗ ಮತ್ತು ಅವ್ರ ಹತ್ರ ಕೇಳಿದಾಗ ಗೊತ್ತಾದದ್ದು, ಹೇಗೆ ಇಷ್ಟು ಸ್ವಚ್ಛ. ಒಬ್ಬ ಉಗುಳಿದರೆ, ಒಬ್ಬ ಕಸ ಬಿಸಾಡಿದರೆ ಸ್ಪಾಟಿಗೆ 500 ರೂಪಾಯಿ ಫೈನ್ ಅಂತೆ ಅವರಿಗೆ. ಬಡತನದಲ್ಲಿ 500 ರೂಪಾಯಿ ಫೈನ್ ಅಂದದ್ದು. ಮನಸ್ಸಿಗೆ ಇಚ್ಛಾಶಕ್ತಿ ಇದ್ದರೆ ನಮ್ಮ ದೇಶ ಸ್ವಚ್ಛ ಮಾಡೋದು ಎಷ್ಟು ಹೊತ್ತು ಹೇಳಿ ನೋಡೋಣ. ನಮ್ಮ ದೇಶದ ರಾಜಕಾರಣಿಗಳಿಗೆ ಇಚ್ಛಾಶಕ್ತಿ ಇದೆಯಾ, ಸಂಕಲ್ಪ ಇದೆಯಾ, ಏನಾದರೂ ಒಂದು ಬೆಳವಣಿಗೆಯ ಕಡೆಗೆ ಗಮನ ಇದೆಯಾ ಅಂತ ಆಶ್ಚರ್ಯ ಆಗುತ್ತೆ ಇದೆಲ್ಲ ನೋಡುವಾಗ. ಅಂಥ ದೇಶಕ್ಕೆ ಸಾಧ್ಯ ಆದದ್ದು ನಮಗಾಗಲ್ವಲ್ಲ ಅಂದರೆ ಏನು ಅರ್ಥ? ನಾನು ಯಾರ ಪರವೂ ಅಲ್ಲ, ಯಾರ ವಿರೋಧವೂ ಅಲ್ಲ. ಆದರೆ ನೋಡಿ, ಒಬ್ಬ ಯುಧಿಷ್ಠಿರ ಒಂದು ಕಥೆ ಹೇಳುವುದರ ಹಿಂದೆ ಪ್ರವಾಸದ ಮನಸ್ಥಿತಿ ಹೇಗಿರಬೇಕು. ಯಾವುದೋ ಜಾಗಕ್ಕೆ ಹೋಗಿ ಬೊಬ್ಬೆ ಹೊಡೆಯುವುದಲ್ಲ, ಯಾವುದೋ ಜಾಗಕ್ಕೆ ಹೋಗಿ ನಮ್ಮ ಮನೆಯ ಪಟ್ಟಾಂಗ ಮಾಡಲಿಕ್ಕೆ ನಾವು ಅಲ್ಲಿ ಹೋಗೋದಲ್ಲ. ಆ ಜಾಗದಲ್ಲಿ ಏನಿದೆ ಅದಕ್ಕೆ ನೋಡಿ, ರಾಮ ಕಿವಿ ಕೊಟ್ಟು ಕೇಳಿದ್ರಿಂದ ಅವನಿಗೆ ಆ ನದಿಯ ಝುಳು ಝುಳು ನಾದ ಬೇರೆ ಅಂತ ಗೊತ್ತಾಯಿತು. ಮಾತಾಡ್ತಾ ಇದ್ದಿದ್ರೆ, ರಾಮ ಲಕ್ಷ್ಮಣರ ಕಥೆಯೇ ಹೇಳ್ತಾ ಇದ್ದಿದ್ರೆ ಅವನು ಕಿವಿ ಕೊಟ್ಟು ಕೇಳಿದ. ಇದು ಧ್ವನಿ ಎಲ್ಲ ನದಿಯ ಹಾಗೆ ಇಲ್ಲವಲ್ಲ ವಿಶ್ವಾಮಿತ್ರರೇ ಅಂತ ಗುರುಗಳನ್ನು ಕೇಳಿದ ಅವನು. ಹಾಗಾಗಿ ಇಡೀ ಕಥೆ ಗೊತ್ತಾಯಿತು. ನಮ್ಮ ಕಿವಿಗಳು, ನಮ್ಮ ಕಣ್ಣುಗಳು, ಇತರ ಇಂದ್ರಿಯಗಳೆಲ್ಲ ಸೂಕ್ಷ್ಮವಾಗಿ ತೆರೆದಿಡಬೇಕು ಪ್ರತಿ ಒಂದು ಪರಿಸರವನ್ನು ನಾವು ಅನುಭವಿಸುವಾಗ. ಒಂದು ದೇವಸ್ಥಾನಕ್ಕೆ ಹೋಗೋದು, ಆ ದೇವಸ್ಥಾನದಲ್ಲಿ ಕೂತ್ಕೊಂಡು ಬಿಡಬೇಕು, ಒಂದು ಮೌನಕ್ಕೆ ಹೋಗಬೇಕು. ನಮ್ಮ ಮಾತಿಗೆ ಹೋಗೋದಲ್ವಲ್ಲ. ನಮ್ಮ ಯಾವ ದೇವಸ್ಥಾನದಲ್ಲಿ ಮೌನ ಇದೆ ಹೇಳಿ? ಯುಧಿಷ್ಠಿರನ ಪಾಠ. ಋಷಭ ಪರ್ವತಕ್ಕೆ ಹೀಗೊಂದು ಗದ್ದಲ ಮಾಡುವವರ ಜಗತ್ತು ಬಂದದ್ದಕ್ಕೆ ಋಷಿ ಶಾಪ ಕೊಟ್ಟಿದ್ದಾನೆ. ಮತ್ತೆ ಮುಂದಿನ ಮಾತು ಹೇಳ್ತಾರೆ, ಹೇಮಕೂಟ ಪರ್ವತಕ್ಕೆ ನಿನ್ನಂತಹ ಮನಸ್ಸಿನ ತಪೋಶಕ್ತಿಯಿಂದ ಸಂಪೂರ್ಣ ಅದನ್ನು ತಿಳಿಯಬೇಕು ಅನ್ನುವ ಭಕ್ತಿಯಿಂದ ಹೋದರೆ ನಿನಗೆ ಅಡ್ಡಿಯಾಗುವುದಿಲ್ಲ, ನೀನು ಹೋಗಿ ಬಾ ಅಂತ. ಯುಧಿಷ್ಠಿರ ಹೋಗಿ ಅದನ್ನು ಕಂಡು ಕೇಳಿ ಬರ್ತಾನೆ, ವೇದಘೋಷಗಳನ್ನು ಕೇಳಿ ಬರ್ತಾನೆ, ಅಲ್ಲಿರುವ ಋಷಿಮುನಿಗಳನ್ನು ಕಂಡು ಬರ್ತಾನೆ ಕಣ್ಣಾರೆ. ಇದು ಸಾಧ್ಯ ಅನ್ನೋದನ್ನು ಆ ಹೇಮಕೂಟ ಪರ್ವತದ ಮೂಲಕ ನೋಡಿ ವೇದವ್ಯಾಸರು. ಅಂದರೆ ನಮಗೆ ಎಲ್ಲವೂ ಪಾಠಗಳಿವೆ ಅಂತ. ಮಹಾಭಾರತ ಅಂದರೆ ಸುಮ್ಮನೆ ಯಾವುದೋ ಕಥಾಚರಿತ್ರೆ ಅಲ್ಲ. ಅಷ್ಟಾದ ಮೇಲೆ ಋಷ್ಯಶೃಂಗನ ಕತೆ ನಿಮಗೆ ಗೊತ್ತೇ ಇದೆ. ಇದು ಋಷ್ಯಶೃಂಗನ ಆಶ್ರಮ ಅಂತ ಹೇಳ್ತಾರೆ. ಋಷ್ಯಶೃಂಗ ಯಾರು? ಋಷ್ಯಶೃಂಗ ಯಾರು ಅಂದರೆ ನಿಮಗೆ ರಾಮಾಯಣದಲ್ಲಿ ಈ ಕಥೆ ಬರುತ್ತೆ. ಲೋಮಪಾದನ ಅಂಗರಾಜ ಅನ್ನುವ ಅವನ ಹೆಸರು. ಅವ ಲೋಮಪಾದ. ಅವನಿಗೆ ಒಂದು ಕಾಲಕ್ಕೆ ಭಾರಿ ಕ್ಷಾಮ ಬರುತ್ತೆ. ಅವನ ಮಗಳು ದಶರಥನ ಶಾಂತ ಅನ್ನುವ ಮಗಳನ್ನು ದಶರಥ ದತ್ತಕ್ಕೆ ಕೊಟ್ಟು, ದಶರಥನ ಮಗಳೇ ಲೋಮಪಾದನ ಮಗಳು. ಈ ದಶರಥನ ಮಗಳನ್ನು ಎಲ್ಲಿಂದ ಮಕ್ಕಳೇ ಇಲ್ಲ ಅಂತ ಅವನೆಲ್ಲ ಪುತ್ರ ಕಾಮೇಷ್ಟಿ ಯಜ್ಞ ಮಾಡಿದಾನಲ್ಲ. ಅಂದರೆ ಈ ಶಾಂತ ಅನ್ನುವ ಒಬ್ಬ ಹೆಣ್ಣು ಮಗಳು ಅವನಿಗೆ ಇದ್ದಿರಬೇಕು. ಅವನು ಗಂಡು ಮಕ್ಕಳಿಗಾಗಿ ಪುತ್ರ ಕಾಮೇಷ್ಟಿ ಮಾಡಿರಬೇಕು ಅಂತ ಒಂದು ವಿವರ. ಅವನಿಗೆ ಅನೇಕ ಜನ ಸ್ತ್ರೀಯರ ಜೊತೆಗೆ 300 ಜನ ಅವನ ಅಂತಃಪುರ ಸ್ತ್ರೀಯರಿದ್ದರು ಅಂತ ಸಹ ಉಲ್ಲೇಖ ಬರುತ್ತೆ. ಅದರಿಂದ ಹುಟ್ಟಿರುವ ಮಗಳಿರಬಹುದು, ಮದುವೆ ಆದ ಈ 3 ಅಧಿಕೃತ ಸ್ತ್ರೀಯರಿಂದ ಅಲ್ಲ ಇರಬಹುದು ಅಂತ ಹೀಗೆಲ್ಲ ಉಲ್ಲೇಖ ಇದೆ. ಹಾಗೆ ಶಾಂತಾಳ ತಂದೆ ಈ ಲೋಮಪಾದ ತನ್ನ ಕ್ಷಾಮ ಹೇಗೆ ಹೋಗಬೇಕು ಅಂದಾಗ ಈ ಋಷ್ಯಶೃಂಗನ ಕಥೆ ಬರುತ್ತೆ. ಋಷ್ಯಶೃಂಗ ಯಾರು? ವಿಭಾಂಡಕ ಅನ್ನುವ ಋಷಿಯ ಮಗ. ವಿಭಾಂಡಕ ಋಷಿ ಹೀಗೆ ಮಹಾ ತಪಸ್ವಿ. ಒಂದು ದಿವಸ ಸರೋವರದಲ್ಲಿ ಸ್ನಾನ ಮಾಡುವಾಗ ಊರ್ವಶಿಯನ್ನು ನೋಡಿ, ಎಷ್ಟೋ ಕಾಲದಿಂದ ರೇತಸ್ಸನ್ನು ತನ್ನ ಸಂಯಮದಲ್ಲಿ ಇಟ್ಟುಕೊಂಡ ಆ ಋಷಿಯ ರೇತಸ್ಸು ಸ್ಖಲನ ಆಗಿ ನೀರಿಗೆ ಬೀಳುತ್ತೆ. ನೀರಿಗೆ ಬಿದ್ದದನ್ನು ಜಿಂಕೆ ಕುಡಿಯುತ್ತೆ. ಜಿಂಕೆಯಿಂದ ಇವ ಹುಟ್ಟುವಾಗಲೇ ಇವನಿಗೊಂದು ಕೋಡು. ಅದಕ್ಕೆ ಅವನಿಗೆ ಋಷ್ಯಶೃಂಗ ಅಂತ ಹೆಸರಾಯಿತು ಅಂತ. ಈ ಜಿಂಕೆ ಯಾಕೆ? ಅದಕ್ಕೊಂದು ಶಾಪ ಇತ್ತು. ಅವಳೊಬ್ಬಳು ಮೊದಲಿಗೆ ದೇವತೆ. ಬ್ರಹ್ಮ ಹೇಳ್ತಾನೆ, ನೀನು ಒಂದು ಋಷಿಯ ಮಗನನ್ನು ಜಿಂಕೆಯ ಅವಸ್ಥೆಯಲ್ಲಿ ಹೆತ್ತ ಬಳಿಕ ನಿನಗೆ ಶಾಪ ಮೋಕ್ಷ ಅಂತ. ಹಾಗಾಗಿ ಅವಳು ಹೆತ್ತ ತಕ್ಷಣ ಮತ್ತೆ ದೇವತೆಯಾಗಿ ಅವಳು ಹೊರಟು ಹೋಗ್ತಾಳೆ. ಈ ಹುಡುಗನಿಗೆ ತಾಯಿ ಇಲ್ಲ. ಈ ಋಷ್ಯಶೃಂಗನ ವಿಶೇಷ ಏನಂದರೆ ಅವನು ಹೆಣ್ಮಕ್ಳನ್ನೇ ನೋಡಿರೋದಿಲ್ಲ.
ಅವನಿಗೆ ಹೆಣ್ಣು ಅನ್ನೋ ಒಂದು ಜೀವ ಉಂಟು, ಅದಕ್ಕೆ ಆಕಾರ ಹೀಗೆ, ಅದು ಹಿಂಗೆ ಮಾತಾಡುತ್ತೆ, ಹಿಂಗೆ ನೋಡುತ್ತೆ ಅಂತಲೇ ಗೊತ್ತಿಲ್ಲ. ಅವನು ನೋಡಿದ್ದ ಅವರ ಅಪ್ಪನನ್ನು, ಪ್ರಾಣಿಗಳನ್ನು ಬಿಟ್ಟರೆ ಒಂದಿಷ್ಟು ಕಾಡು ಮರ, ಅದ್ರ ಜೊತೆಗೆ ಆಕಾಶ, ಚಂದ್ರ, ಸೂರ್ಯ, ನಕ್ಷತ್ರ. ಅವನಿಗೆ ಹೆಣ್ಣು ಮಕ್ಕಳು ಗೊತ್ತಿಲ್ಲ. ಅಂಥ ಒಬ್ಬ ಋಷ್ಯಶೃಂಗ ಪ್ರಕೃತಿ ಅಂದರೆ ಪ್ಯೂರ್ ಪ್ರಕೃತಿ ಒಟ್ಟಿಗೆ ಇದ್ದವನು. ಅವನಿಗೆ ಇನ್ನೊಂದು ಗೊತ್ತೇ ಇಲ್ಲ. ಒಂದು ದಿವಸ ಹೀಗೆ ಲೋಮಪಾದನಿಗೆ ಹೇಳ್ತಾರೆ, ಋಷ್ಯಶೃಂಗನನ್ನು ನೀನು ಕರ್ಕೊಂಡು ಬಂದರೆ ನಿನ್ನ ಅಂಗರಾಜ್ಯಕ್ಕೆ ಮಳೆ ಆಗತ್ತೆ ಅಂತ. ಲೋಮಪಾದ ಹೇಗೆ ಕರ್ಕೊಂಡು ಬರೋದು ಅಂತ ಕೇಳಿದಾಗ ಅದಕ್ಕೆ ಬೇರೆ ಬೇರೆ ರೀತಿಯಿಂದ ಒಂದು ವೃದ್ಧ ವೇಶ್ಯೆ ಒಪ್ಪಿಕೊಳ್ತಾರೆ. ವೇಶ್ಯೆಯರೆಲ್ಲ ಹೋಗಿ ಒಂದು ನೌಕಾ ಯಂತ್ರದ ಮೂಲಕ ಆ ನೌಕಾಶ್ರಮವನ್ನು ನಿರ್ಮಾಣ ಮಾಡಿ ಅದರಲ್ಲಿ ಕೂತು ವೃದ್ಧ ವೇಶ್ಯೆ ಗೈಡ್ ಮಾಡೋದು, ಉಳಿದ ವೇಶ್ಯೆಯರು ಹೋಗಿ ಬಂದು ಅವನನ್ನು ಹೇಗಾದರೂ ಮಾಡಿ ವಶೀಲಿ ಮಾಡಿ ಕರ್ಕೊಂಡು ಬರಬೇಕು ಅಂತ. ಹಾಗೆ ನೌಕಾ ಆಶ್ರಮದಲ್ಲಿ ವೃದ್ಧೆ ಕೂತ್ಕೊಂಡು ಒಬ್ಬ ವೇಶ್ಯೆಯನ್ನು ಮೊದಲು ಋಷ್ಯಶೃಂಗನ ಹತ್ರ ಕಳಿಸ್ತಾಳೆ. ಈ ಋಷ್ಯಶೃಂಗ ತನ್ನ ಪಾಡಿಗೆ ಕಾಡಿನಲ್ಲಿ ಏನೋ ಮಾಡ್ತಿದ್ದಾನೆ, ಅಪ್ಪ ಎಲ್ಲೋ ಪೂಜೆಗೆ ಏನೇನೋ ತರಕ್ಕೆ ಹೋಗಿದ್ದಾನೆ, ಒಬ್ಬನೇ ಇದ್ದಾನಿವ. ಇವಳು ಹೋದ ಕೂಡಲೇ ಅವನು ಮಿಕ್ಕಿ ನೋಡ್ತಾನೆ. ಇಲ್ಲಿವರೆಗೆ ನೋಡೋದೊಂದು ಪ್ರಾಣಿ ತುಂಬ ಸುಂದರವಾಗಿದೆ, ಅದನ್ನು ಓದಿ. ಅವನು ಮಾತಾಡೋದೆಲ್ಲ ಗಂಡು ಭಾಷೆಯಲ್ಲೇ. ಅವನು ಗಂಡು ಅಂತಲೆತ್ತಿಕೊಂಡು, ನೀನು ಯಾಕೆ ಹೀಗಿದ್ಯಾ, ನಿನ್ನ ಹೆಸರೇನು, ನೀನು ನನ್ನ ಹಾಗೆ ಯಾಕೆ ಇಲ್ಲ, ನೀನು ಎಲ್ಲಿಂದ ಬಂದು, ನೀನು ಯಾರು, ಆಮೇಲೆ ನಿನ್ನ ನೋಡಿದರೆ ನೀನು ನನಗಿಂತ ಬೇರೆಯೇ ಕಾಣ್ತೀಯಲ್ಲ, ನಿನ್ನ ನೋಡಿದರೆ ಒಂದು ನನ್ನ ಹಾಗಿಲ್ಲದೆ ಇನ್ಯಾರೋ ನೋಡಿದ ಹಾಗಾಗುತ್ತೆ ಇತ್ಯಾದಿ ಇತ್ಯಾದಿ. ಬಹಳ ಸುಂದರವಾಗಿ ಕಾನ್ವರ್ಸೇಷನ್. ಮುಂದೆ ಅವಳು ಹೇಗೋ ಒಲಿಸಿ ಅವನಿಗೊಂದು ಮುತ್ತೆಲ್ಲ ಕೊಟ್ಟು ಅವನನ್ನು ಚಂಚಲನನ್ನಾಗಿ ಮಾಡ್ತಾಳೆ. ಇವನು ಬಂದು ಆಮೇಲೆ ಹೋಗ್ಬಿಡ್ತಾಳೆ ಅವಳು. ಇವನು ಬಂದು ಇವರ ಅಪ್ಪನಿಗೆ, ಒಬ್ಬನನ್ನು ನೋಡಿದೆ, ಅವನು ಹೀಗಿದ್ದಾನೆ, ಅವನು ಉದ್ದ ಕೂದಲು, ಅವನು ಚಂದ ಇದ್ದಾನೆ, ಅವನ ಸೊಂಟ ಇಷ್ಟೇ ಇದೆ ಅಪ್ಪ, ಅವ್ನು ನೋಡೋಕ್ಕೆ ಭಾಳ ಸುಂದರವಾಗಿದ್ದಾನೆ, ಅವನು ಯಾವತ್ತೂ ಯಾರೂ ನನಗೆ ಕೊಟ್ಟಿಲ್ಲ, ಹಾಗೊಂದು ಮುತ್ತು ಕೊಟ್ಟ, ನನಗದು ಭಾಳ ಚೆನ್ನಾಗಿದೆ ಅನ್ನಿಸ್ತು ಎಲ್ಲ ಪಾಪ ಹೇಳ್ತಾನೆ. ಅಪ್ಪ ಬಹಳ ಕಗ್ಗಾಲಾಗ್ತಾನೆ, 3 ದಿವಸ ಎಲ್ಲ ಹುಡುಕ್ತಾನೆ, ಅವನಿಗೇನು ಸಿಗೋದಿಲ್ಲ. ಮತ್ತೆ ಪುನಃ ಅವನು ತನ್ನ ಪಾಡಿಗೆ ಏನೋ ಕೆಲಸಕ್ಕೆ ತೊಡಗಿದಾಗ ಈ ವೇಶ್ಯಾಸ್ತ್ರೀ ಬರ್ತಾಳೆ. ಇವನು ಮಂಕಾಗಿ ಬಿಟ್ಟಿರ್ತಾನೆ 3 ದಿವಸದಲ್ಲಿ. ವೇಶ್ಯಾಸ್ತ್ರೀ ಬಂದು ಮತ್ತೆ ಕರ್ಕೊಂಡು ಹೋಗ್ತಾಳೆ. ಕರ್ಕೊಂಡು ಹೋಗಿ ಅಂಗರಾಜನ ನೆಲಕ್ಕೆ ಕಾಲಿಟ್ಟದ್ದೇ ಮಳೆ ಬರುತ್ತೆ. ಇದನ್ನೇ ಕಾರ್ನಾಡರು ಋಷ್ಯಶೃಂಗ ಅಂತ ನಾಟಕನೇ ಬರೆದಿದ್ದಾರೆ, ನಿಮಗೆಲ್ಲ ಗೊತ್ತಿರಲಿಕ್ಕೆ ಸಾಕು. ಮುಂದೆ ನಾಟಕವೇ ಅದ್ರ ಬಹಳ ವಿಶೇಷವಾಗಿ ಹೆಸರು ಮಾಡಿತು ಆ ಕಾಲಕ್ಕೆ. ಸೊ ಅಂಥದ್ದೊಂದು ಮಳೆಯನ್ನು ಸೃಷ್ಟಿ ಮಾಡಿದ ಋಷ್ಯಶೃಂಗನ ಕಥೆ ಬರುತ್ತೆ. ಅವನು ಮಳೆಯನ್ನು ಕೊಟ್ಟದ್ರಿಂದ ತನ್ನ ಮಗಳನ್ನು ಕೊಟ್ಟು, ಶಾಂತಾಳನ್ನು ಕೊಟ್ಟು ಋಷ್ಯಶೃಂಗನಿಗೆ ಮದುವೆ ಮಾಡಲಾಗ್ತದೆ. ಹಾಗಾಗಿ ಋಷ್ಯಶೃಂಗನ ಆಶ್ರಮ ಅಂದರೆ ಅದು ಪವಿತ್ರ ಪ್ರಕೃತಿ, ಅದನ್ನು ನೋಡಿ ಅಂತ. ಯಾಕಪ್ಪ, ಒಂದು ಪ್ರಕೃತಿಗೆ ಇನ್ನೊಂದು ಪ್ರಕೃತಿಯನ್ನು ಒಲಿಸುವ ಗುಣ. ಋಷ್ಯಶೃಂಗ ಕಾಲಿಟ್ಟರೆ ಮಳೆ ಯಾಕಾಗತ್ತೆ? ನಾನು ಸುಮಾರು 17-18 ಈ ಇಸುವಿಯ ಹೊತ್ತಿಗೆ ಕಲ್ಲಹಳ್ಳಿಯಲ್ಲಿ ಬಹಳ ಮಳೆ ಇಲ್ಲದ ಬರಗಾಲ, ಒಂದು ಥರ ನೀರಿರಲಿಲ್ಲ, ಸಿಕ್ಕಾಪಟ್ಟೆ ಒಣ ಬೋರ್ಗಳು ಆರ್ತಿದ್ವು, ಮೇ ಅಂದರೆ ಬಹಳ ಕಷ್ಟ ಇತ್ತು, ಎಲ್ಲ ಈ ಭಾಗ ಎಲ್ಲ ಮಳೆ ಇಲ್ಲ ಅನ್ನುವಂತಹ ಕಾಲ ಅದು. ಆ ಸಂದರ್ಭದಲ್ಲಿ ಪವನ್ಗೆ ನಾನು ಜೋರು ಮಾಡ್ತಿದ್ದೆ, ಗಿಡ ನೆಡೋ ಅಂತ. ಏನು ಹೇಳ್ತೀವಮ್ಮ, ಗಿಡ ಎಲ್ಲಿದ್ದು ನಡೋದು, ಇರೋ ಬೆಳೆಗೇನೆ ನೀರು ಕೊಡೋಕ್ಕೆ ನೀರಿಲ್ಲ, ನಿನಗೆ ಗಿಡ ನೆಡು ಅಂದಿದ್ದು ನಾನು, ನೀರಿನ ಮಾತು ಹೇಳಲಿಲ್ಲ ಅಂತಂದು ಒಂದೇ ಹಠ. ಅವು ಮತ್ತು ಹೇಳ್ತಿದ್ದ, ಅಲ್ಲ ನಾನು ಗಿಡ ನೆಟ್ಟು ಸಾಯಿಸೋದೇನೆ, ನಾನು ನಿಂಗೆ ಅದೆಲ್ಲ ಕೇಳಲಿಲ್ಲ, ನೀನು ಗಿಡ ನೆಡು. 500-600 ಗಿಡ ತರಿಸಿ ಹಚ್ಚಿಸೋದು ನನ್ನ ಕೆಲಸ. ಅವನಿಗೆ 500-600 ಗಿಡ ಹಚ್ಚಿಸೋ, ಇಷ್ಟೇ ಗಿಡ ನೆಡೆಸೋದು ಮಾಡ್ತಾ ಹೋಯ್ತು. 19ರ ಹೊತ್ತಿಗೆ ಒಂದು ಧೋ ಮಳೆ ಬಂತು, ನಿಮಗೆ ಗೊತ್ತು. ಆ ಮಳೆ ಇಡೀ ಒಂಥರ ಮತ್ತೆ ಎಲ್ಲ ನೀರಿಲ್ಲದ ಬರಗಾಲವನ್ನು ತುಂಬುವ ಹಾಗಾಯಿತು. 18-19ರಲ್ಲೇ ಒಂದು ಡ್ರಿಸ್ಲಿಂಗು, ಮಳೆಯ ಸೂಚನೆ, ಮೋಡಗಳು, ವ್ಯತ್ಯಾಸಗಳು ಎಲ್ಲ ಗಮನಕ್ಕೆ ಬಂದ ಮೇಲೆ, ಗಿಡ ನೆಟ್ಟ ಮೇಲೆ ಹೀಗೆಲ್ಲ ಸ್ವಲ್ಪ ಮಳೆಯ ಸೂಚನೆ ಆಗ್ತದೆ ಅಂದ ಪವನ್. ನಾನು ಅವನಿಗೆ ಹೇಳಿದೆ, ಗಿಡಗಳನ್ನು, ಗೋವುಗಳನ್ನು ಹೆಚ್ಚು ನಾವು ನೆಡುವುದು, ಸಾಕುವುದು ಮಾಡಿದರೆ ನಮ್ಮಕ್ಕಿಂತ ಚೆನ್ನಾಗಿ ಪ್ರಕೃತಿಯನ್ನು ಕರೆಯುವುದು ಅವುಗಳಿಗೆ ಗೊತ್ತು. ನಾವು ಕರೆಯಲಾರೆವು, ನಮಗೆ ಆ ವೇವ್ಲೆಂತೆ ಹೋಗಿದೆ. ಅವುಗಳು ಪ್ರಕೃತಿಗೆ ಕಮ್ಯುನಿಕೇಟ್ ಮಾಡ್ತವೆ. ಆದ್ದರಿಂದ ಆ ಗಿಡಗಳು ನಮಗೆ ನೀರು ಕೊಡುವಂತ ಕೂಗಿದಾಗ ಆ ಭಗವಂತ ಇಲ್ಲ ಅನ್ನೋದಿಲ್ಲ. ನಾವು ಕೇಳಿದರೆ ನಮ್ಮ ಪಾಪಕ್ಕೆ ಇದೆ ಅಂತನೋ ಇಲ್ಲ ಅಂತನೋ ಯಾರಿಗೆ ಗೊತ್ತು. ಆದರೆ ಅವುಗಳಿಗೆ ಇಲ್ಲ ಅನ್ನಲಿಕ್ಕೆ ಸಾಧ್ಯ ಇಲ್ಲ. ಅವುಗಳನ್ನು ಹೆಚ್ಚು ಮಾಡೋಣ ಅಂತ ಅದು ಸತ್ಯವಾಗಿ ನಮಗೆ ಗೊತ್ತಾಗಿರುವ ಸಂಗತಿ. ಆವತ್ತಿನಿಂದ ಇವತ್ತಿಗೂ ಗಿಡಗಳನ್ನು ಹೆಚ್ಚು ಬೆಳೆಸಿದರೆ ಮಳೆ ತಾನಾಗಿ ಅದು ಕರ್ಕೊಂಡು ಬರುತ್ತೆ ಅಂತ. ಹಾಗೆ ಪ್ರಕೃತಿಗೆ ಇನ್ನೊಂದು ಪ್ರಕೃತಿಯನ್ನು ಸೆಳೆಯುವ, ಕನೆಕ್ಟ್ ಮಾಡುವ ಒಂದು ವಿಶೇಷ ಸಾಧ್ಯತೆ ಇದೆ. ಋಷ್ಯಶೃಂಗ ಅಂಥದ್ದೊಂದು ಪ್ರಕೃತಿಯ ಪ್ರತಿನಿಧಿ. ಪ್ರಕೃತಿ ಹೇಗೆ ತನಗೆ ಬೇಕಾದಾಗ ಕೂಗಿಕೊಂಡರೆ ಕಾಡ್ಗಿಚ್ಚಿನ ಹೊತ್ತಿಗೆ ಮಳೆ ಬರ್ತದೆ ಅಂತ ನಾನು ನಿಮಗೆ ಹೇಳಿದೆ. ಪ್ರಕೃತಿ ಹೇಗೆ ತನ್ನ ಗುಣ ನಡತೆಗಳನ್ನು ಈ
ಪ್ಯೂರಿಟಿ ಇರುವವರಿಗೆ ಕನೆಕ್ಟ್ ಮಾಡ್ತದಲ್ಲ, ಅದರಿಂದ ಋಷ್ಯಶೃಂಗನಿಗೆ ಅದೆಲ್ಲ ಕನೆಕ್ಟ್ ಆಗ್ತಿತ್ತು. ಆದ್ದರಿಂದ ಋಷ್ಯಶೃಂಗ ಪ್ರಕೃತಿಯ ಅವಿಭಾಜ್ಯ ಅಂಗವಾಗಿ ಅದನ್ನು ಸೆಳೆಯುವ ಸಾಧ್ಯತೆ ಇತ್ತು. ಅದನ್ನು ಋಷ್ಯಶೃಂಗನ ಕಥೆಯ ಮೂಲಕ ಹೇಳಿದರು. ಮುಂದೆ ಅನೇಕ ಕಥೆಗಳಿವೆ. ನಾನು ಎಷ್ಟೆಷ್ಟು ಅಲ್ಲಿ ಬರುವ ಬಹಳ ಕಥೆಗಳನ್ನು ಸುದೀರ್ಘ ಮಾಡಿ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಅಲ್ಲಿನ ಮುಂದೆ ಪರಶುರಾಮರ ಕಥೆಯನ್ನು ಪ್ರಾರಂಭ ಮಾಡಲಿಕ್ಕೆ ಕಾರಣ ಭೃಗುಗಳ ಆಶ್ರಮಕ್ಕೆ ಬರ್ತಾರೆ ಅವರು. ಇದು ಭೃಗುಗಳ ಆಶ್ರಮ ಅಂತ. ಈ ಭೃಗುಗಳ ಆಶ್ರಮ ಅಂತ ಅಂದ ಕೂಡಲೇ ಏನು ಇಲ್ಲಿ ಏನು ಕಥೆ, ಅಲ್ಲಿಂದ ಕಥೆಗಳನ್ನು ಪ್ರಾರಂಭ ಮಾಡ್ತಾ ಇಲ್ಲಿ ವಾಸ್ತವಿಕ ಯಾವ ನಾನು ನಿಮಗೆ ಹೇಳಿದ್ದೇನೆ, ಭೃಗುಗಳಿಗೆ ಪುಲೋಮೆಯಿಂದ ಚವನ, ಚವನನಿಂದ ಮಗ ರುಚಿಕ, ರುಚಿಕನ ಮಗ ಜಮದಗ್ನಿ. ಇದೊಂದು ಪರಂಪರೆ ಭೃಗುಗಳ ಆಶ್ರಮದಲ್ಲಿ. ಹಾಗಾಗಿ ಅವನು ಹೇಳ್ತಾನೆ, ಇಲ್ಲಿ ಕುಶನಾಭ ಅಂತ ಒಬ್ಬ ದೊರೆ ಇದ್ದ, ಅವನ ಮಗ ಗಾಧಿ, ಆ ಗಾಧಿಗೆ ಒಬ್ಬಳು ಮಗಳಿದ್ದಳು ಸತ್ಯವತಿ. ಈ ರುಚಿಕ ಒಂದು ದಿವಸ ಗಾಧಿಯ ಮಗಳು ಸತ್ಯವತಿಯನ್ನು ಮದುವೆ ಮಾಡಿಕೊಡು ಅಂತ ಕೇಳಲಾಗಿ ಅವನು ಒಂದು ಕನ್ಯಾಶುಲ್ಕವನ್ನು ಕೇಳಿದ ಗಾಧಿ. ಯಾಕೆ ತನ್ನ ಮಗಳನ್ನು ಈ ಋಷಿಗೆ ಮದುವೆ ಮಾಡಿ ಕೊಡಬಾರ್ದು, ನಾನು ಕ್ಷತ್ರಿಯ ಅಂತ ಅವನಿಗಿತ್ತು. ಕನ್ಯಾಶುಲ್ಕ ಕೇಳಿದರೆ ಅದನ್ನು ತರಲಿಕ್ಕಾಗಲಿಲ್ಲ ಅಂತ ಆ ಕತೆ ಹೇಳಿದೆ. ಏನು, ನನಗೆ ನೀನು 1,000 ಕುದುರೆಗಳನ್ನು ಕೊಡಬೇಕು, ಆದರೆ ಕಿವಿ ಮಾತ್ರ ಕಪ್ಪಿರಬೇಕು. ಅವನಿಗೆ ಗೊತ್ತಿತ್ತು ಇಂಥ ಕುದುರೆ ಅವನಿಗೆ ತರಕ್ಕಾಗಲ್ಲ ಅಂತ. ಆದರೆ ರುಚಿಕ ತಪಸ್ವಿ, ಅವನು ವರುಣನ ಬಳಿ ಅಷ್ಟು ಕುದುರೆ ಇದ್ದದ್ದನ್ನು ನೋಡಿದ್ದ. ಕಪ್ಪು ಕಿವಿಯ ಕುದುರೆಗಳನ್ನು ತಂದು ಕೊಟ್ಟ, ಮದುವೆಯಾದ. ಮದುವೆ ಆದ ನಂತರ ಆ ಸತ್ಯವತಿ ಮತ್ತು ಸತ್ಯವತಿಯ ತಾಯಿ ಇಬ್ಬರು ಪುತ್ರ ಸಂತಾನವನ್ನು ಅಪೇಕ್ಷೆ ಪಡ್ತಾರೆ, ನಮಗೆ ಮಕ್ಕಳು ಬೇಕು ಅಂತ. ಆಗ ರುಚಿಕ ಮಾಡುವ ಹವಿಸ್ಸು ಅಂತ ಒಂದು ಕಡೆ ಭಾಗವತದಲ್ಲಿ, ಭೃಗು ಹವಿಸ್ಸು ಮಾಡಿದ, ಚರು ಸಿದ್ಧಪಡಿಸಿದ ಅಂತ ಇಲ್ಲಿ ಮಹಾಭಾರತದಲ್ಲಿ. ಭೃಗು ತಾನು ಚರು ಸಿದ್ಧಪಡಿಸಿ ಏನು ಹೇಳ್ತಾನೆ ಅಂದರೆ, ನೀವು ತಾಯಿ ಅಶ್ವತ್ಥ ವೃಕ್ಷವನ್ನು ಆಲಿಂಗಿಸಬೇಕು, ಎಷ್ಟೋ ದಿನ ವ್ರತ ನಿಯಮ ಮಾಡಿ ನಮಸ್ಕರಿಸಿ, ಅವಳು ಅತ್ತಿ ಮರವನ್ನು ನಿತ್ಯ ನಮಸ್ಕರಿಸಿ ಅಪ್ಪಿಕೊಳ್ಳಬೇಕು, ಆ ಬಳಿಕ ನಾನು ಕೊಟ್ಟ ಚರು ತಿನ್ನಬೇಕು. ಅವರು ಉಲ್ಟಾ ಮಾಡುತ್ತಾರೆ. ಅಶ್ವತ್ಥದ ಬದಲು ತಾಯಿ ಅತ್ತಿಯನ್ನು, ಮಗಳು ಅಶ್ವತ್ಥವನ್ನು ಅಪ್ಪಿಕೊಳ್ಳೋದು ಮತ್ತು ಪ್ರದಕ್ಷಿಣೆ ಬರೋದು. ಮತ್ತು ಚರು ಕೂಡ ಮಗಳಿಗೆ ಅಂತ ಕೊಟ್ಟದ್ದನ್ನು ತಾಯಿ, ತಾಯಿಗೆ ಅಂತ ಕೊಟ್ಟದ್ದನ್ನು ಮಗಳು ತಿಂದಾಗ ಭೃಗು ಮುನಿಗಳು ಇಲ್ಲಿ ಮಹಾಭಾರತದಲ್ಲಿ, ಅಲ್ಲಿ ರುಚಿಕರು ಹೇಳ್ತಾರೆ, ನಾನು ಯೋಚಿಸಿದಂತೆ ಮಕ್ಕಳು ಅದಲಿ ಬದಲಿ ಆಗ್ತಾರೆ. ಈಗ ತಾಯಿಗೆ ಬ್ರಾಹ್ಮಣ ತೇಜಸ್ಸಿನ ಕ್ಷತ್ರಿಯ ಮಗ ಹುಡ್ತಾನೆ, ಇವಳಿಗೆ ಮಗಳಿಗೆ ಕ್ಷತ್ರಿಯ ತೇಜಸ್ಸಿನ ಬ್ರಾಹ್ಮಣ ಮಗ ಹುಡ್ತಾನೆ. ಯಾಕೆ, ಗಾಧಿ ಕ್ಷತ್ರಿಯ, ಕ್ಷತ್ರಿಯ ಮಗ ಹುಟ್ಟಲಿ ಅಂತ ಅವನಿಗೆ ಅಂತಃಚರುವನ್ನು ನಿರ್ಮಾಣ ಮಾಡಲಾಗಿತ್ತು. ಇವನು ರುಚಿಕ ಬ್ರಾಹ್ಮಣ, ಬ್ರಾಹ್ಮಣ ತೇಜಸ್ಸಿನ ಮಗ ಹುಟ್ಟಲಿ ಅಂತ ಇವಳಿಗೆ ಚರು ಸಿದ್ಧಪಡಿಸಲಾಗಿತ್ತು. ಉಲ್ಟಾ ಆದಾಗ ಉಲ್ಟಾ ಮಕ್ಕಳು. ಯಾವ ಬ್ರಾಹ್ಮಣ ತೇಜಸ್ಸಿನ ಕ್ಷತ್ರಿಯ ಹುಟ್ಟಬೇಕು ಅಂತ ಇತ್ತಲ್ಲ, ಬ್ರಾಹ್ಮಣ ತೇಜಸ್ಸಿನ ಮಗ ಹುಟ್ಟಬೇಕು ಅಂತ, ಅದು ಸತ್ಯವತಿಗೆ ಹುಟ್ಟದೆ ತಾಯಿಗೆ ಹುಟ್ಟಿತು. ಅದೇ ಮುಂದೆ ವಿಶ್ವಾಮಿತ್ರ, ಕೌಶಿಕ ಅವನೇ ವಿಶ್ವಾಮಿತ್ರನಾದದ್ದು. ಕಾರಣ ಅವನಿಗೆ ಬ್ರಾಹ್ಮಣ ತೇಜಸ್ಸಿನ ಚರು ತಿಂದಿದ್ದ, ಅವನು ಮುಂದೆ ಬ್ರಾಹ್ಮಣನಾದ. ಇಲ್ಲಿ ಇವನು ತಿಂದದ್ದು ಒಂದು ಕ್ಷತ್ರಿಯ ತೇಜಸ್ಸಿನದ್ದು. ಹಾಗಾಗಿ ಜಮದಗ್ನಿ. ಸತ್ಯವತಿ ಬೇಡಿಕೊಳ್ತಾಳೆ, ಇಲ್ಲ ಮುಂದೆ ನಿನಗೆ ಬ್ರಾಹ್ಮಣ ತೇಜಸ್ಸಿನ ಮಗ ಹುಡ್ತಾನೆ ಅಂತ. ಆಗ ಹುಟ್ಟುವವನೇ ಪರಶುರಾಮ. 4 ಮಕ್ಕಳು, ವಸುಶೇಣ, ವಸು, ಹೀಗೆ ಅವರು 4 ಜನ. ಅದರಲ್ಲಿ ದೊಡ್ಡವರಿಂದ ಚಿಕ್ಕವನು ಕೊನೆಯವ ಪರಶುರಾಮ. ಅವನು ಮುಂದೆ ರೇಣುಕೆ ಅನ್ನುವ ಒಬ್ಬಳ ಹೆಣ್ಣು ಮಗಳನ್ನು ಮದುವೆ ಆಗಿ, ಆ ರೇಣುಕೆಯಿಂದ ಹುಟ್ಟಿದ ಈ 4 ಮಕ್ಕಳನ್ನು ಅವರು ಬೆಳೆಸ್ತಾರೆ ರಾಜ ಮರ್ಯಾದೆಗಿಂತ ಭಿನ್ನವಾಗಿ ಋಷಿ ಮರ್ಯಾದೆಯಲ್ಲಿ. ಯಾಕೆಂದರೆ ಜಮದಗ್ನಿ ಕಾಡಿನಲ್ಲಿ ಇದ್ದದ್ದು ಋಷಿ ತಪಸ್ವಿ. ಇಂಥ ಅವನಂದರೆ ಮೂಲತಃ ಕ್ಷತ್ರಿಯನ ಗುಣ ಇದ್ದರೂ ಕೂಡ ಬ್ರಾಹ್ಮಣನ ಸಂಸರ್ಗದಲ್ಲಿದ್ದರಿಂದ ಅವನು ತಪಸ್ವಿಯಾಗೇ ಇರ್ತಾನೆ. ಇತ್ತ ಪರಶುರಾಮ ಮೊದಲಾದವರು ತಾವು ಕಾಡಿಗೆ ಹೋಗಿ ತಮ್ಮ ಕೆಲಸ ಯಾವುದೆಲ್ಲ ಸಮಿಧಿ ತರುವುದು ಇತ್ಯಾದಿ ಮಾಡುವಾಗ, ಕಾರ್ತವೀರ್ಯ ಅನ್ನುವ ಒಬ್ಬ ಮಹಾಬಲಿಷ್ಠನಾದ ಹೈಹಯ ರಾಜ ಇರ್ತಾನೆ. ಈ ಹೈಹಯ ವಂಶದ ರಾಜನ ಪರಾಕ್ರಮ ಎಂಥದ್ದು ಅಂದರೆ, ಅವನಿಗೆ 1000 ತೋಳುಗಳು ದತ್ತಾತ್ರೇಯರಿಂದ ಅನುಗ್ರಹ ಪಡೆದು, ಮತ್ತು ವಿಶೇಷವಾದ ಒಂದು ರಥ, ಇವೆರಡನ್ನು ಅನುಗ್ರಹದಿಂದ ಪಡೆದಿರ್ತಾನೆ. ಈ ಕಾರ್ತವೀರ್ಯ ಇನ್ನಿಲ್ಲದಂತೆ ಪ್ರಬಲನಾಗಿ ಇದ್ದಬದ್ದವರನ್ನೆಲ್ಲ ಕೊಲ್ಲೋದು, ಋಷಿಮುನಿಗಳಿಗೆ ತೊಂದರೆ ಕೊಡೋದು, ಧ್ವಂಸ ಮಾಡೋದು. ಯಾಕೆಂದರೆ ಅವನು ಅಷ್ಟು ಪ್ರಭಾವಶಾಲಿ. ಇಂಥ ಹೊತ್ತಿನಲ್ಲಿ ಒಂದು ದಿವಸ ರೇಣುಕೆ ತಾನು ತನ್ನ ಪಾಡಿಗೆ ನೀರು ತರಕ್ಕೆ ಹೋಗಿರ್ತಾಳೆ. ಅಲ್ಲಿ ಚಿತ್ರರಥ ಅನ್ನುವ ಗಂಧರ್ವ ನೀರಿನಲ್ಲಿದ್ದದನ್ನು ನೋಡಿ ಅವಳು ಸ್ವಲ್ಪ ಮನಸ್ಸೋಲ್ತಾಳೆ. ಮನಸ್ಸೋತದ್ದು ಮಾತ್ರ, ಅವಳೇನು ಹೋಗಲಿಲ್ಲ, ಬಟ್ ಒಂದಿಷ್ಟು ಲೇಟ್ ಆಯಿತು ಅವನನ್ನು ನೋಡಿಕೊಂಡು. ಆ ಬಳಿಕ ನೀರು ಬೇಗನೆ ತರುವಾಗ ಮನಸ್ಸಿನಲ್ಲಿ ಆ ಕಶ್ಮಲ ಇತ್ತಲ್ಲ, ಆ ಕಶ್ಮಲದ ಸಹಿತ ಅವಳು ಬರ್ತಾಳೆ. ಬಂದಾಗ ಜಮದಗ್ನಿಗೆ ಗೊತ್ತಾಗ್ತದೆ.
ಇವಳು ಎಲ್ಲಿಯೋ ಮನಸ್ಸಿನಿಂದ ವ್ಯಭಿಚಾರ ಮಾಡಿದ್ದಾಳೆ ಅಂತ. ಅದಕ್ಕೆ ಅವಳು ಹಾಗೆ ನಿಂತಾಗ ತನ್ನ 3 ಗಂಡು ಮಕ್ಕಳನ್ನು 4 ಗಂಡು ಮಕ್ಕಳನ್ನು ಕರೀತಾಳೆ. 5ನೇವ ಪರಶುರಾಮನ ಬಿಟ್ಟು 4 ಗಂಡು ಮಕ್ಕಳನ್ನು ಕರೆದು ಇವರನ್ನು ವಧೆ ಮಾಡು ಅಂತ. ವಧೆ ಮಾಡು ಅಂದಾಗ ಅವ್ರು ಯಾರೂ ವಧೆ ಮಾಡೋದಿಲ್ಲ. ಅದು ಹೇಗೆ ತಾಯಿಯನ್ನು ವಧೆ ಮಾಡೋದು ಅಂತ ಸುಮ್ಮನೆ ನಿಲ್ತಾರೆ. ಶಾಪ ಕೊಟ್ಟಾಗ ಪಶು ಪಕ್ಷಿಗಳಾಗಿ ಬಿಡ್ತಾರೆ. ಇತ್ತ ಪರಶುರಾಮ ಬರ್ತಾನೆ. ಬಂದ ಕೂಡಲೇ ಅವ್ರು ಹೇಳ್ತಾರೆ ಇವಳ ತಲೆ ಕಡಿದು ಹಾಕು. ಅವನು ಯಾಕೆ ಕೇಳುವುದಿಲ್ಲ, ಕೊಡಲಿಯಿಂದ ತಲೆ ಕಡಿದು ಹಾಕ್ತಾನೆ. ತಂದೆಯ ಮಾತನ್ನು ಯಾಕೆ ಕೇಳದೆ ಪಾಲಿಸಿದ್ದಕ್ಕೆ ಪರಶುರಾಮನಿಗೆ ಜಮದಗ್ನಿ ಕೇಳ್ತಾನೆ, ವರ ಏನು ಬೇಕು. ತುಂಬ ಸುಂದರವಾದ ವರ ಕೇಳ್ತಾನೆ ಪರಶುರಾಮ. ತಾಯಿ ಬದುಕಿ ಬರಲಿ, ನನ್ನ 4 ಜನ ಅಣ್ಣಂದಿರು ಮತ್ತೆ ಮರಳಿ ಬರಲಿ ಮನುಷ್ಯ ರೂಪಕ್ಕೆ. ನಾನು ಈಗ ಕೊಂದದ್ದು, ತಲೆ ಕಡಿದದ್ದು ನನಗೂ ನನ್ನ ತಾಯಿಗೂ ಮರೆತು ಹೋಗಲಿ. ಎಷ್ಟು ಚೆನ್ನಾದ ವರ ನೋಡಿ. ತಾಯಿಗೆ ಮರೆತು ಹೋಗಲಿ ಅಂತ ಮಾತ್ರ ಕೇಳಬಹುದಿತ್ತು, ನನಗೂ ಮರೆತು ಹೋಗಲಿ ಅಂತ ಕೇಳಿದ ಪರಶುರಾಮ. ಅಹಂಕಾರಕ್ಕೆ ಏನೆಲ್ಲ ಕಾರಣ ಆಗ್ಬೋದು ನೋಡಿ. ಆ ಅಹಂಕಾರವೇ ಇಲ್ಲದ ಹಾಗಾಗುವ ಒಂದು ಪ್ರಾರ್ಥನೆ ಅದು. ಅಥವಾ ಅಹಂಕಾರ ಅಲ್ಲ ಅಂತ ಇಟ್ಕೊಳ್ಳೋಣ, ಇವನಿಗೊಂದು ಪಾಪ ಭಾವ, ಅಮ್ಮನ ತಲೆ ಕಡ್ದಿದ್ದೀನಿ ಅಂತ. ಎರಡೂ ಇಲ್ಲವಾಗಬೇಕಿತ್ತು ಅವನಿಗೆ. ಆಮೇಲೆ ಅಮ್ಮನಿಗೆ ಗೊತ್ತಾದರೆ ಅಮ್ಮನ ಭಾವ ಎಷ್ಟು ಕೆಟ್ಟದಿರ್ಬೋದು. ಎಲ್ಲವನ್ನೂ ಉದ್ಧರಿಸಿದ. ಮತ್ತು ಸಾಕ್ಷಾತ್ ತನ್ನ ಅಣ್ಣಂದ್ರನ್ನು ಉದ್ಧರಿಸಿ ಅವರಿಗೂ ಇದು ಗೊತ್ತಾಗದ ಹಾಗೆ ಮಾಡಿದ. ಈ ಥರ ಒಬ್ಬ ಪರಶುರಾಮ ಮತ್ತೊಂದು ಅನುಗ್ರಹ ಕೇಳ್ತಾನೆ, ನಾನು ಚಿರಾಯುವ ಆಗುವ ಹಾಗೆ ಮತ್ತು ನನಗೆ ಏನು ನನ್ನ ಒಂದು ಮನಸ್ಸಿನ ಸಂಕಲ್ಪ ಇದೆ ಅದನ್ನು ನಡೆಸುವ ಹಾಗೆ ಅನುಗ್ರಹಿಸುವುದು. ಹೀಗೆಲ್ಲ ವರ ಕೇಳಿದ ಪರಶುರಾಮ ಒಂದು ದಿನ ತಮ್ಮಷ್ಟಕ್ಕೆ ಅವರು ಅಣ್ಣ ತಮ್ಮಂದರು ಹೊರಗೆ ಹೋಗಿದ್ದಾಗ ಕಾರ್ತವೀರ್ಯಾರ್ಜುನ ಬಂದು ಇಡೀ ಆಶ್ರಮದಲ್ಲಿದ್ದದ್ದನ್ನೆಲ್ಲ ಒಂದು ಥರ ಧ್ವಂಸ ಮಾಡಿ ಕಾಮಧೇನುವನ್ನು ಅಪಹರಿಸಿಕೊಂಡು ಹೋಗ್ತಾರೆ.